ನಮಸ್ಕಾರ ಸ್ಪರ್ಧಾ ಸ್ನೇಹಿತರೆ, ತಮಗೆಲ್ಲರಿಗೂ ಮಹಿಮಾ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಮರಿಸ್ವಾಮಿ ಉಮಲುಟಿ. ಸ್ನೇಹಿತರು, ನಾನು ನಿನ್ನೆ ನಡೆದಿರ್ತಕ್ಕಂಥ 13/7/2024 ಕೆಇಎದವರು ನಡೆಸಿರ್ತಕ್ಕಂಥ FDAA ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿನ ಮಾನಸಿಕ ಸಾಮರ್ಥ್ಯದ ಕ್ವಶನ್ಗಳನ್ನು ಇವತ್ತಿನ ಈ ತರಗತಿಯಲ್ಲಿ ನಾನು ಬಿಡಿಸ್ತಾ ಹೋಗ್ತೀನಿ. ತುಂಬ ಜನ ಸ್ಪರ್ಧಾರ್ಥಿಗಳು ಈ ಕ್ವಶನ್ ಪೇಪರ್ನ ಹಾಕಿ ವಾಟ್ಸಪ್ಪಲ್ಲಿ ಸರ್ ಇದರಲ್ಲಿರ್ತಕ್ಕಂಥ ಮೆಂಟಾಲಿಟಿಗಳನ್ನು ಬಿಡಿಸ್ಕೊಡಿ ಅಂತ ಕೇಳಿಕೊಳ್ತಾ ಇದ್ದಾರೆ. ಇವು ಮುಂಬರ್ತಕ್ಕಂಥ ಎಲ್ಲ ಎಕ್ಸಾಮ್ಗಳಿಗೆ ತುಂಬ ಅನುಕೂಲಕರವಾಗಿರ್ತಕ್ಕಂಥ ಕ್ವಶನ್ಗಳು ಇವಾಗಿರೋದ್ರಿಂದ ನಿಮಗೋಸ್ಕರ ಇವತ್ತಿನ ಈ ತರಗತಿಯಲ್ಲಿ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿರ್ತಕ್ಕಂತಹ 11 ಮೆಂಟಲ್ ಎಬಿಲಿಟಿ ಕ್ವಶನ್ಗಳನ್ನು ಅತಿ ಈಸಿಯಾಗಿ ನಿಮಗೆ ಮನಮುಟ್ಟವಾಗಿ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ, ದಯವಿಟ್ಟು ಪೂರ್ತಿಯಾಗಿ ನೋಡಿದ ಮೇಲೆ ಈ ವಿಡಿಯೋ ನಿಮಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ನಿಮ್ಮ ಸಮಾನ ಮನಸ್ಕ ಸ್ನೇಹಿತರೊಂದಿಗೆ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಕ್ಕಂಥ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋನ ಹಂಚಿಕೊಡ್ರಿ ಅಂತ ಹೇಳ್ತಾ ಇವತ್ತಿನ ಈ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಕ್ವಶನ್ ನಂಬರ್ 1. 1 + 1/1 + 1/1 - 2/3 ಈ ಒಂದು ಭಿನ್ನ ರಾಶಿಯನ್ನ ನಾವು ಸಂಕ್ಷೇಪಿಸಿದಾಗ ಬರುವ ಫಲಿತಾಂಶವೇನು? ನೋಡಿ ಸಮಸ್ಯೆ. PC ಮತ್ತು PSI ಕ್ವಶನ್ ಪೇಪರ್ಗಳನ್ನು ಬಿಡಿಸಿದ್ವಿ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಿಲ್ಲ. ಗ್ರೂಪ್ C ಗಳನ್ನು ಬಿಡಿಸಿದೀವಿ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬಂದಿಲ್ಲ. SDA FDAಗಳನ್ನು ಬಿಡಿಸಿದೀವಿ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇರಲಿಲ್ಲ. PDO ಕ್ವಶನ್ ಪೇಪರ್ಗಳನ್ನು ಕೂಡ ಬಿಡಿಸಿದ್ವಿ, ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಇರಲಿಲ್ಲ. ಸ್ಟೇಟ್ ಸಿಲೆಬಸ್ ಅಲ್ಲಿ ಅಥವಾ ಸ್ಟೇಟ್ ಅಲ್ಲಿ ನಡೆದಿರ್ತಕ್ಕಂಥ ಎಕ್ಸಾಮ್ಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ಬರ್ತಕ್ಕಂಥದ್ದು ವಿರಳ. ಆದರೂ ಕೂಡ ನಿನ್ನೆ ನಡೆದಿರ್ತಕ್ಕಂಥ ಕೆಇಎದವರು ನಡೆಸಿರ್ತಕ್ಕಂಥ FDAA ಈ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಈ ಸಮಸ್ಯೆ ಬಂದದ. ಇದನ್ನು ಜನರಲ್ ಆಗಿ ಯಾವ ರೀತಿ ಬಿಡಿಸಬೇಕು? ಟ್ರೆಡಿಷನಲ್ ಮೆಥಡ್ ಅಲ್ಲಿ ಅಂತಂದಾಗ ಮೊದಲು 1 - 2/3 ಭಿನ್ನ ರಾಶಿ, ಇದನ್ನು ನಾವು ಮೈನಸ್ ಮಾಡಬೇಕು, ಉತ್ತರ ಸಿಗುತ್ತೆ. ಆ ಉತ್ತರ ನಿಲ್ಲೆಚ್ಚಿಕೊಂಡು ಅವೆರಡನ್ನ ಕೂಡಿಸ್ಕೊಳ್ಬೇಕು, ಮತ್ತೊಂದು ಉತ್ತರ ಸಿಗುತ್ತೆ. ಇವೆರಡು ಕೂಡಿಸಿದಾಗ ಅದನ್ನ ನಿಲ್ಲೆಚ್ಕೊಳ್ಬೇಕು, ಆಮೇಲೆ ಇದನ್ನ ಮತ್ತು ಇದನ್ನ ಕೂಡಿಸಿದ್ರೆ ಉತ್ತರ ಸಿಗುತ್ತೆ. ಇದು ಟ್ರೆಡಿಷನಲ್ ಮೆಥಡ್. ಎಕ್ಸಾಮ್ ಅಲ್ಲಿ ಮಾಡ್ಕೊಂತ ಕೂತ್ರೆ 1 ನಿಮಿಷ ಬೇಕು. ತುಂಬಾ ಸುಲಭವಾಗಿರ್ತಕ್ಕಂಥ ವಿಧಾನವನ್ನ ಇಲ್ಲಿ ಹೇಳ್ತಾ ಹೋಗ್ತೀನಿ ನಾನು. ತುಂಬಾ ಈಸಿ ಆಗಿರ್ತಕ್ಕಂಥದ್ದು ಇದು. ಎಷ್ಟು ಈಸಿ ಅಂತ ಹೇಳ್ಕೊಡ್ತೀನಿ. ಇಲ್ಲಿ ನಮಗೆ ಈ ಒಂದು ಭಿನ್ನ ರಾಶಿ ಇದೆಲ್ಲ ಫೈನಲ್ ಆಗಿರ್ತಕ್ಕಂಥದ್ದು, ಇದು ಇಂಪಾರ್ಟೆಂಟ್ ನಮಗೆ. ಇಲ್ಲಿ ಏನದ 2/3 ಇದೆಯಲ್ಲ, ಆ 2/3ನ 2 ಮತ್ತು 3 ಈ ರೀತಿ ಹಚ್ಕೊಂಡ್ಬಿಡಿ. ಆಮೇಲೆ ಇಲ್ಲಿ ನೋಡ್ರಿ, ಇಲ್ಲಿ 1 ಮೈನಸ್ ಅದ, ಇಲ್ಲಿ 1 ಪ್ಲಸ್ ಅದ, 1 ಪ್ಲಸ್ ಅದ, ಇಲ್ಲೆಲ್ಲವೂ ಒಂದೇ ಇದಾವೆ, ಒಂದೇ ಇದೆ. ಯಾವುದೇ ಸಂಖ್ಯೆಗೆ ನಾವು 1ರಿಂದ ಗುಣಾಕಾರ ಮಾಡಿದ್ರೆ ಅದೇ ಒಂದೇ ಬರುತ್ತೆ, ಅಂದ್ರೆ ಅದೇ ಸಂಖ್ಯೆ ಬರುತ್ತೆ. 3 1 ಎಷ್ಟಾಗುತ್ತೆ? 3, ಅಥವಾ 2 1 2. ಯಾವುದೇ ಸಂಖ್ಯೆಗೆ 1ರಿಂದ ಗುಣಾಕಾರ ಮಾಡಿದ್ರೆ ಅದೇ ಇರೋದ್ರಿಂದ ಇಲ್ಲಿ ನಾನು ಸಂಖ್ಯೆ 1 ಮೈನಸ್ ಅಂತ ಹಚ್ಕೊಳ್ಳಲ್ಲ. ಇಲ್ಲಿ ಏನದ ಮೈನಸ್, ಇಲ್ಲಿ ಪ್ಲಸ್, ಇಲ್ಲಿ ಪ್ಲಸ್ ಅಲ್ಲ, ಈ ಚಿಹ್ನೆಗಳನ್ನ ಮಾತ್ರ ಹಚ್ಕೊಳ್ತೀನಿ. ಇಲ್ಲಿ ಮೈನಸ್ ಅದ ಮೊದಲು, ಆಮೇಲೆ ಪ್ಲಸ್ ಅದ, ಆಮೇಲೆ ಪ್ಲಸ್ ಅದ. 3 ಸ್ಥಾನಗಳಾದವ ಇವು. ಎಸ್, ಇಷ್ಟು ಗೊತ್ತಿದ್ಬಿಟ್ರೆ ಸಾಕು. ಈಗ ಮುಂದೆ ಮಾಡ್ತಕ್ಕಂಥದ್ದು ಎಷ್ಟು ಈಸಿ ಗೊತ್ತಾ? ಇಲ್ಲಿ ಏನದ ಮೈನಸ್ ಇದೆಯಲ್ಲ, ಇದರಲ್ಲಿ ಇದನ್ನ ಕಳೆದು ಇಲ್ಲಿ ಹಚ್ಕೊಳ್ಬೇಕು. 3ರಲ್ಲಿ 2 ಹೋದ್ರೆ 1. ನೋಡ್ರಿ, ಮುಗೀತು, ಇಷ್ಟೇ, 1 ಮುಗೀತು. ನೆಕ್ಸ್ಟ್ ಇಲ್ಲಿ ಪ್ಲಸ್ ಇದೆಯಲ್ಲ, ಇದರಲ್ಲಿ ಇದನ್ನ ಕೂಡಿಸಿ ಇಲ್ಲಿ ಹಚ್ಕೊಳ್ಬೇಕು. 1 ಮತ್ತು 3 ಎಷ್ಟಾಯ್ತು? 4 ಆಯ್ತು, ಮುಗೀತು, ಇಷ್ಟೇ. ನೆಕ್ಸ್ಟ್ ಮತ್ತೆ ಪ್ಲಸ್ ಇದೆಯಲ್ಲ, ಇದರಲ್ಲಿ ಇದನ್ನ ಕೂಡಿಸಿ ಎಷ್ಟಾಯ್ತು? 5 ಆಗುತ್ತೆ, ಮುಗೀತು, ಇಷ್ಟೇ. ಉತ್ತರ ಇಷ್ಟೇ. ಬಟ್ ಫೈನಲ್ ಆನ್ಸರ್ ಹೆಂಗೆ ಹಚ್ಕೊಳ್ಬೇಕಂತ ಹೇಳಿದ್ರೆ ಇಲ್ಲಿ ನೋಡ್ರಿ, ಇಲ್ಲಿ 1 ಪ್ಲಸ್ ಇಂದ ಪ್ರಾರಂಭ ಆಗ್ಯದ. 1 ಪ್ಲಸ್ ಅಲ್ಲಿ ಪ್ರಾರಂಭ ಆಯ್ತಂತಂದ್ರೆ ಭಿನ್ನ ರಾಶಿಯಲ್ಲಿ ಕೊನೆಗೆ ಇರ್ತಕ್ಕಂಥದ್ದನ್ನ ಮೇಲೆ ಹಚ್ಕೊಳ್ಬೇಕು, ಆಮೇಲೆ ಹಿಂದೆ ಇರ್ತಕ್ಕಂಥದ್ದನ್ನ ಭಿನ್ನ ರಾಶಿ ಛೇದದಲ್ಲಿ ಹಚ್ಕೊಳ್ಬೇಕು. ಯಾವಾಗ? ಈ ರೀತಿ ಇದ್ದಾಗ 1 ಪ್ಲಸ್ ಇಂದ ಪ್ರಾರಂಭ ಆಯ್ತು, ಅಥವಾ ಬರೀ ಈ ರೀತಿ ಪ್ರಾರಂಭ ಆಯ್ತು ಅಂತ ಇಟ್ಕೊಳ್ರಿ ಸಮಸ್ಯೆ. 1 / 1 + 1/, ಈ ರೀತಿ ಸಮಸ್ಯೆ ಆಯ್ತಂತಂದ್ರೆ ಮೊದಲು 4 ಹಚ್ಕೊಳ್ಬೇಕು, /5 ಹಚ್ಕೊಳ್ಬೇಕು. ಹೌದಾ? ಇಲ್ಲಿ ಮೊದಲೇ +1 ಪ್ಲಸ್ ನಿಂದ ಪ್ರಾರಂಭ ಆಯ್ತಂತಂದ್ರೆ ಕೊನೆಗಿರ್ತಕ್ಕಂಥದ್ದು ಅಂಶದಲ್ಲಿ ಹಚ್ಕೊಳ್ಬೇಕು, ಅದ್ರ ಹಿಂದ್ಗಡೆ ಇರ್ತಕ್ಕಂಥದ್ದನ್ನ ಛೇದದಲ್ಲಿ ಹಚ್ಕೊಳ್ಬೇಕು. ಒಂದು ವೇಳೆ 1 ಪ್ಲಸ್ ಇಲ್ಲ, ಈ ರೀತಿ ಏನಾದ್ರೂ ಸಮಸ್ಯೆ ಇತ್ತು, ಡೈರೆಕ್ಟ್ ಆಗಿ 1 ಇಲ್ಲಿದ್ದು / ಕೆಳಗಡೆ ಬಂದ್ಕಂತ ಹೋದ್ರೆ ಮೊದಲು ಅಂಶದಲ್ಲಿ 4 ಹಚ್ಕೊಳ್ಬೇಕು, ಛೇದದಲ್ಲಿ 5 ಹಚ್ಕೊಳ್ಬೇಕು. ಇದು ಒಂದು ಗೊತ್ತಿರಲಿ, ನೆಕ್ಸ್ಟ್ ಏನಾದ್ರೂ ಎಕ್ಸಾಮ್ ಅಲ್ಲಿ ಕೇಳ್ಬೋದು. ಕ್ಲಿಯರ್ ಆಗಿ ಅರ್ಥ ಆಯ್ತು? ಬಟ್ ಇಲ್ಲಿ 1 ಪ್ಲಸ್ ಕೇಳಿರೋದ್ರಿಂದ ದ ರೈಟ್ ಆನ್ಸರ್ 5/4 ಇಸ್ ಕರೆಕ್ಟ್ ಆನ್ಸರ್. ಕ್ಲಿಯರ್? ಎಸ್, ಅರ್ಥ ಆಯ್ತು? ಎಸ್, ಅರ್ಥ ಆಗ್ತಿತ್ತು ಅಂತಂದ್ರೆ ಬೇಗ ನಿಮ್ಮ ಸ್ನೇಹಿತರೊಂದಿಗೆ ಕೂಡ ಹಂಚಿಕೊಡ್ರಿ ಅಂತ ಹೇಳ್ತಾ ಮುಂದಿನ ಕ್ವಶನ್ಗೆ ಹೋಗ್ತಾ ಇದ್ದೇನೆ. ಕ್ವಶನ್ ನಂಬರ್ 2. ಪ್ರಶ್ನಾರ್ಥಕ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ನೋಡಿ, ಇಲ್ಲಿ 4 ತ್ರಿಕೋನಗಳನ್ನ ಕೊಟ್ಟಿದ್ದಾರೆ. 4ನೇ ತ್ರಿಕೋನದಲ್ಲಿ ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ಏನೇನಿದೆ? ಇಲ್ಲಿ 5 ಇದೆ,
12 ಇದೆ 13 ಇದೆ 8 ಇದೆ 15 ಇದೆ 17 ಅದ ಮೂರನೇ ತ್ರಿಕೋನದಲ್ಲಿ ಇಲ್ಲಿ 7 ಇದೆ 24 ಇದೆ 25 ಇದೆ ನಾಲ್ಕನೇ ತ್ರಿಕೋನದಲ್ಲಿ 9 ಇದ್ರೆ ಇಲ್ಲಿ 40 ಇದ್ರೆ ಇಲ್ಲಿ ಏನು ಬರುತ್ತೆ ನಂಬರ್ ಸೀರೀಸ್ ಕ್ವೆಶ್ಚನ್ಗಳನ್ನು ಯಾವ ರೀತಿ ಆದರೂ ಕೇಳಬಹುದು ತುಂಬ ಈಸಿನೇ ಇರ್ತವೆ ಎಲ್ಲಿವರೆಗೆ ಈಸಿ ಇರ್ತವೆ ಕ್ವೆಶ್ಚನ್ಗಳನ್ನು ಸಾಲ್ವ್ ಮಾಡೋವರೆಗೆ ಬಹಳ ಈಸಿ ಬಟ್ ಮೊದಲು ಇನ್ನು ಬಿಡಿಸ್ಬೇಕಾದ್ರೆ ಇದು ಹೆಂಗೆ ಬಂತು ಇಲ್ಲಿ 13 ಹೆಂಗೆ ಬಂತು ಇಲ್ಲಿ 17 ಯಾವ ರೀತಿ ಬಂತು ಇದನ್ನು ಕಂಡಿಡೋದೇ ದೊಡ್ಡ ಯಕ್ಷಣೆ ಪ್ರಶ್ನೆ ಆಗ್ಬಿಟ್ಟಿರುತ್ತೆ ಅದು ಯಾವ ರೀತಿ ಬಂತು ಅಂತ ಗೊತ್ತಾದ ಮೇಲೆ ತುಂಬ ಈಸಿ ಇಷ್ಟೇನಾ ಅಂತ ಅನಿಸುತ್ತೆ ಆದರೆ ಇಲ್ಲಿ ನೋಡಿ ಎಷ್ಟು ಈಸಿ ಇದೆ ಇದು ಇಲ್ಲಿ ನಿಮಗೆ ಈಗ ಏನಾದರೂ ನೀವು ವಿಡಿಯೋ ಪಾಸ್ ಮಾಡಿ ಇದನ್ನು ಬಿಡಿಸ್ರೆ ಅಂತೇಳಿ ಗೊತ್ತಾಗಲ್ಲ ಯಾವ ರೀತಿ ಬಂತು 13 ಒಂದು ತಾಸಾದರೂ ಟೈಮ್ ತೆಗೆದುಕೊಳ್ತೀರಿ ಇಲ್ಲಿ 8 ಇದೆ ಇಲ್ಲಿ 15 ಇಲ್ಲಿ 17 ಯಾವ ರೀತಿ ಬಂತು ಮಾಡಿರಿ ವಿಡಿಯೋ ಪಾಸ್ ಮಾಡಿ ಕನಿಷ್ಠ ಅಂದರೆ ಯಾವ ರೀತಿ ನಿಮ್ಗೆ ಗೊತ್ತಿಲ್ಲ ಅಂತಂದರೆ ನೀವು ಅರ್ಧ ತಾಸಾದರೂ ಟೈಮ್ ತೆಗೆದುಕೊಳ್ತೀರಿ ಇದು ಏನಾದರೂ ಎಲ್ಲಿ ಇನ್ನೂ ನೀವು ಮೀಟ್ ಆಗಿಲ್ಲ ಇದು ಕ್ವಶನ್ ಅಂತ ಹೇಳಿದ್ರೆ ಇಲ್ಲಿ ನೋಡಿ ಇಲ್ಲಿ 5 12 13 ಇದೆಯಲ್ಲ 5ರ ವರ್ಗ ಸಂಖ್ಯೆನೂ 5 5 ಎಷ್ಟು 25 ಹಚ್ಕೊಳ್ತೀನಿ ಆಮೇಲೆ 12ರ ವರ್ಗ ಸಂಖ್ಯೆನೂ 144 ಹಚ್ಕೊಳ್ತೀನಿ ಆಯ್ತಾ ಈ 25 ಮತ್ತು 114 ಸೇರಿಸಿದ್ರೆ ಎಷ್ಟಾಗುತ್ತೆ 9 6 1 169 ಆಗುತ್ತೆ ಈ 169 ಯಾವುದರ ವರ್ಗಮೂಲ 13ರ ವರ್ಗಮೂಲ ನೋಡ್ರಿ ಈ ಎರಡು ಸಂಖ್ಯೆಗಳ ಮೊತ್ತ ವರ್ಗ ಸಂಖ್ಯೆಗಳ ಮೊತ್ತ ಮೇಲಿರ್ತಕ್ಕಂಥದ್ದು ವರ್ಗಮೂಲ ಹೌದು ತಾನೆ ಇವೆರಡೂ ಸೇರಿಸಿದ್ರೆ 169 ಆಯ್ತು ಈ 169 ಯಾವುದರ ವರ್ಗಮೂಲ 113ರ ವರ್ಗಮೂಲ ಈ ರೀತಿ ಬಂತು ಇದೇ ಪ್ಯಾಟರ್ನ್ ಇದು ಏನಿದೆ ಅದೇ ಕ್ರಮಾನುಗತವಾಗಿರಬೇಕು ಹೌದಾ ಎಸ್ ನೋಡ್ತಾ ಹೋಗ್ತೀನಿ 8 ಇದೆ 8ರ ವರ್ಗಮೂಲ ಎಷ್ಟು ವರ್ಗ ಸಂಖ್ಯೆ ಎಷ್ಟು 8 8 64 15 ಎಷ್ಟು 225 ಇವೆರಡನ್ನು ಸೇರಿಸ್ರಿ ಈಗ 9 8 289 ಆಯ್ತು ಈ 289 ಯಾವುದರ ವರ್ಗಮೂಲ 17ರ ವರ್ಗಮೂಲ ಬಂತ 17 ನೋಡ್ರಿ ಅದೇ ಪ್ಯಾಟರ್ನ್ ಕಂಟಿನ್ಯೂ ಆಗುತ್ತೆ ಅದೇ ಕ್ರಮಾನುಗತ ಆಗುತ್ತೆ ಈಗ ಇಲ್ಲಿ 7ರ ವರ್ಗಮೂಲ 7ರ ವರ್ಗ ಸಂಖ್ಯೆ ವರ್ಗಮೂಲ ಬೇರೆ 7ರ ವರ್ಗ ಸಂಖ್ಯೆ 7 49 7 ಎಷ್ಟು 49 24ರ ವರ್ಗ ಸಂಖ್ಯೆ ಗೊತ್ತಿಲ್ಲಲ್ಲ ಮಾಡ್ಕೊಳ್ಬೇಕು ಒಂದ್ ಕಡೆಗೆ 24 × 24 24 × 24 ಎಷ್ಟಾಗುತ್ತೆ ನೋಡ್ರಿ 4 4 16 6 ಕೆಲ ಬಂತು 1 4 8 1 9 ಪ್ಲಸ್ 2 4 8 2 4 576 ಪ್ಲಸ್ ಎಷ್ಟಾಯ್ತು 576 ಆಯ್ತು ಈಗ ಇದನ್ನ ಕೂಡಿಸ್ಕೊಳ್ಬೇಕು 9 6 15 5 ಕೆಲ ಬಂತು 1 7 8 4 12 2 ಕೆಲ ಬಂತು 1 625 25ರ ವರ್ಗಮೂಲ ನೋಡ್ರಿ 3 ಪ್ಯಾಟರ್ನ್ ಸೇಮ್ ಬಂದ್ವಾ ಅಂದ್ರೆ ಈ ಎರಡು ಸಂಖ್ಯೆಗಳ ವರ್ಗವನ್ನ ಮಾಡಿಕೊಂಡು ಅದನ್ನ ಕೂಡಿಸಿದ ಮೇಲೆ ಬರ್ತಕ್ಕಂಥದ್ದು ಇದರ ವರ್ಗ ಸಂಖ್ಯೆ 25ರ ವರ್ಗ ಸಂಖ್ಯೆ 625 17ರ ವರ್ಗ ಸಂಖ್ಯೆ 289 13ರ ವರ್ಗ ಸಂಖ್ಯೆ 169 ಈಗ ಅದೇ ರೀತಿಯಾಗಿ ನಾವಿಲ್ಲ 9 ಎಷ್ಟಾಗುತ್ತೆ 81 40 4 4 16 ಈಗ ಇವೆರಡನ್ನು ಕೂಡಿಸಿದಾಗ ಬರ್ತಕ್ಕಂಥದ್ದು ಇದು ಯಾವುದರ ವರ್ಗಮೂಲ ಅಂತ ನೋಡ್ಕೊಂಡ್ಬಿಟ್ರೆ ಇಲ್ಲಿ ಬರ್ತ ಸಂಖ್ಯೆ ಈಗ ನೋಡ್ರಿ 1 8 6 1 1681 ಆಯ್ತು 1681 ಅಂತಕ್ಕಂಥದ್ದು 40ರ ಮೇಲೆ ಇದೆ ಸಂಖ್ಯೆ ಇದು ಹೌದಾ 40ರದು 1600 1600 ಮೇಲೆ 81 ಜಾಸ್ತಿ ಇದೆ ಅಂತಂದ್ರೆ ಅಲ್ಲಿ ಬರ್ತಕ್ಕಂಥದ್ದು 41ರ ಬರಬೇಕು ಒಂದ್ ಯಾಕೆ ಬರಬೇಕು ಕೊನೆಗೆ ಒಂದಿದೆ ಒಂದ ಬರುತ್ತೆ ಇದರ ಬರಬೇಕು ಅಥವಾ 9 49 ಇದೆಯಲ್ಲ 49 99 81 ಬರ್ತಲ್ಲ ಕೊನೆಗೆ ಎಸ್ ಇವೆರಡೇ ಬರಬೇಕು ಚಾನ್ಸಸ್ ಅದನ್ನ ಬಿಟ್ಟರೆ ಬೇರೆ ಯಾವ್ದು ಎಲ್ಲರೂ ತೆಗೆದಾಕ್ಬಿಡಿ ಬಟ್ ಇಲ್ಲಿ ಯಾವ ರೀತಿ ಇದೆ ನೋಡ್ರಿ ಆಯ್ಕೆಯಲ್ಲಿ ಯಾವ ರೀತಿ ಇದೆ ಇಲ್ಲಿ 41 ಅದ ಎಸ್ ಇದಿದೆ ಇರ್ಬೋದು ಆಮೇಲೆ 45 ಅದ ಚಾನ್ಸ್ ಇಲ್ಲ ಯಾಕಂದ್ರೆ 5 5 25 ಬರುತ್ತೆ ಇಲ್ಲಿರೋದು 81 ಅದ ಅದು ಬರಲ್ಲ ಆಮೇಲೆ 50 ಅದ 5 5 25 2500 ಆಗುತ್ತೆ ಇಲ್ಲಿರೋದು 1600 ಅದು ಅಲ್ಲ ತೆಗೆದಾಕ್ಬಿಡಿ ಆಮೇಲೆ 52 ಅದ 50 ಆಗೋದಲ್ಲ 52 ಮೇಲೆ ಎಲ್ಲಿದ್ದಾಗುತ್ತೆ ಈಸಿಯಾಗಿ ನಮ್ಮ ಉತ್ತರ ಯಾವುದು 41 ರೈಟ್ ಆನ್ಸರ್ ನೋಡ್ರಿ ಆಯ್ಕೆಗಳನ್ನು ನೋಡೋದ್ರ ಮುಖಾಂತರ ಎಷ್ಟು ಈಜಿ ನಾವು ಕಂಡುಹಿಡ್ಕೊಳ್ಬಹುದು 41 × 41 ಗುಣಾಕಾರ ಮಾಡಿದ್ರೆ 1681 ಬರುತ್ತೆ ನೋಡಿ ಇಲ್ಲಿ ಮಾಡಿ ತೋರಿಸ್ತೀನಿ 41 × 41
ಒಂದ ಒಂದಲೆ 1 1 4 4 41 ಆಯಿತು. ಈಗ ನೆಕ್ಸ್ಟ್ 4 ಮಗ್ಗಿಯಲ್ಲಿ 4 ಒಂದಲೆ 4 4 4 16 ನೋಡ್ರಿ 1 8 6 1 ನೋಡ್ರಿ 1681. ಇದು 41ರ ವರ್ಗ ಸಂಖ್ಯೆ. ಹಾಗಾದ್ರೆ ಇಲ್ಲಿ ಬರ್ತಕ್ಕಂಥ ಸಂಖ್ಯೆ ಯಾವುದು? 41 ಈಸ್ ದ ರೈಟ್ ಆನ್ಸರ್. ಇಷ್ಟು ನಾವು ಮಾಡ್ಕೊಳ್ಬೇಕು. ಕ್ಲಿಯರ್? ಎಸ್, ಅರ್ಥ ಆಯ್ತಾ? ಎಸ್, ಮುಂದಿನ ಕ್ವಶನ್ಗೆ ಹೋಗೋದಾ? ಕ್ವಶನ್ ನಂಬರ್ 3. ಎ ಮತ್ತು ಬಿ ಎಂಬ ಇಬ್ಬರು ಪುರುಷರು ಒಂದು ಕೆಲಸವನ್ನು ಪ್ರಾರಂಭಿಸಿದರು. ಅವರಲ್ಲಿ ಎಯು ಬಿಗಿಂತ 3 ಪಟ್ಟು ವೇಗವಾಗಿದ್ದು, ಅಂದರೆ ಎಫಿಷಿಯನ್ಸಿ ಜಾಸ್ತಿ ಅದ ಇದರಲ್ಲಿ. ಆದ್ದರಿಂದ ಕೆಲಸವನ್ನು ಪೂರ್ಣಗೊಳಿಸಲು ಬಿಗಿಂತ 60 ದಿನ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುವನು. ಅಂದ್ರೆ 60 ದಿನ ಮುಂಚಿತವಾಗಿ ಎ ಕೆಲಸ ಮಾಡಿ ಮುಗಿಸಿಬಿಡ್ತಾನೆ. ಅವರು ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸಿದರೆ ಕೆಲಸವನ್ನು ಮುಗಿಸಲು ಎಷ್ಟು ದಿನಗಳನ್ನು ತೆಗೆದುಕೊಳ್ಳುವರು? ಟೈಮ್ ಅಂಡ್ ವರ್ಕ್ ನೋಡ್ರಿ ಯಾವ ರೀತಿ ಕ್ವಶನ್ ಕೇಳಿದ್ದಾನೆ. ಇಲ್ಲಿ ಎಫಿಷಿಯನ್ಸಿ ಕೊಟ್ಟಿದ್ದಾನೆ, ಆಮೇಲೆ ಟೈಮೂ ಕೂಡ ಕೊಟ್ಟಿದ್ದಾನೆ. ಎಷ್ಟು ಈಸಿಯಾಗಿ ನಾವು ಮಾಡ್ಕೊಳ್ಬೇಕು. ಇಲ್ಲಿ ಎ ಮತ್ತು ಬಿ ಅಂತಕ್ಕಂಥ ಇಬ್ಬರು ವ್ಯಕ್ತಿಗಳು ಇದ್ದಾರೆ. ಏನಂತ ಹೇಳಿದ್ರೆ ಮುಂದೆ ಅವರು ಎಯು ಬಿಗಿಂತ 3 ಪಟ್ಟು ವೇಗವಾಗಿದ್ದು, ಅಂದರೆ ಎಫಿಷಿಯನ್ಸಿ, ಇದು ಸಾಮರ್ಥ್ಯ. ಎಯು ಬಿಗಿಂತ 3 ಪಟ್ಟು ಹೆಚ್ಚಿನ ಸಾಮರ್ಥ್ಯ ಇದಾನಂತಂದ್ರೆ ಇವನು ಒಂದು ಕೆಲಸ ಮಾಡೋಷ್ಟರಲ್ಲಿ ಎ 3 ಕೆಲಸ ಮಾಡಿಬಿಡ್ತಾನೆ. ಇದು ಎಫಿಷಿಯನ್ಸಿ. ಹೌದಾ? ಎಯು ಬಿಗಿಂತ 3 ಪಟ್ಟು ವೇಗವಾಗಿ ಕೆಲಸ ಮಾಡ್ತಾನೆ ಅಂದಾಗ ಇವನು ಒಂದು ಕೆಲಸ ಮಾಡುವಷ್ಟರಲ್ಲಿ ಇವನು 3 ಕೆಲಸ ಮಾಡ್ತಾನೆ. ಇದು ಎಫಿಷಿಯನ್ಸಿ. ಇವನು ಸಾಮರ್ಥ್ಯ ಚೆನ್ನಾಗಿದೆ, 3 ಕೆಲಸ ಮಾಡ್ತಾನೆ. ಇವನು ಸಾಮರ್ಥ್ಯ ಕಡಿಮೆ ಅದ, ಒಂದು ಕೆಲಸ ಮಾಡ್ತಾನೆ. ಸಾಮರ್ಥ್ಯ ಮತ್ತು ವೇಳೆ ಪರಸ್ಪರ ವಿರುದ್ಧವಾಗಿರ್ತವೆ, ಅದು ಕೂಡ ಗೊತ್ತು ನಿಮಗೆ. ವೇಳೆ ಟೈಮ್ ಅಂದ್ರೆ ಪರಸ್ಪರ ವಿರುದ್ಧ. ಇಲ್ಲಿ ಎಫಿಷಿಯನ್ಸಿ ರೇಷಿಯೋ 3:1 ಇತ್ತಂದ್ರೆ ಟೈಮ್ ರೇಷಿಯೋ 1:3 ಆಗಿರುತ್ತೆ. 1 ಗಂಟೆಗಳಲ್ಲಿ 3 ಕೆಲಸ ಮಾಡಿದ್ರೆ ಇವನು 3 ಗಂಟೆಗಳಲ್ಲಿ 1 ಕೆಲಸ ಮಾಡ್ತಾನೆ. ಪರಸ್ಪರ ವಿರುದ್ಧವಾಗಿರ್ತವೆ. ಇವನು ತಿಳ್ಕೊಳ್ಬೇಕು. ಸ್ಪೀಡು ಮತ್ತು ಟೈಮು, ಸಾಮರ್ಥ್ಯ ಮತ್ತು ಟೈಮು ಪರಸ್ಪರ ವಿರುದ್ಧವಾಗಿರ್ತವೆ. ಇಲ್ಲಿ ನಮಗೆ ಸಿಕ್ತು ನೋಡ್ರಿ. ಈಗಿಲ್ಲೇ 1 ಗಂಟೆಗಳಲ್ಲಿ ಇವನು 3 ಕೆಲಸ, 3 ಗಂಟೆಗಳಲ್ಲಿ 1 ಕೆಲಸ. ಇಲ್ಲಿ ಎಷ್ಟು ಗಂಟೆ ಟೈಮ್, ಎಷ್ಟು ಗಂಟೆ ಮುಂಚಿತವಾಗಿ ಕೆಲಸ ಮಾಡ್ತಾನೆ? 2 ಗಂಟೆ ಮುಂಚಿತ. ನೋಡ್ರಿ ಇಲ್ಲಿ ಇವನು 3 ಗಂಟೆ, ಇವನು 1 ಗಂಟೆ. ಹಂಗಂದ್ರೆ ಎಷ್ಟು ಗಂಟೆ ಕಡಿಮೆ ಆಯ್ತು? 2 ಗಂಟೆ ಕಡಿಮೆ ಆಯ್ತು ಸೇಮ್ ಕೆಲಸ ಮಾಡ್ಲಿಕ್ಕೆ. 2 ಗಂಟೆ ಮುಂಚಿತವಾಗಿ ತನ್ನ ಕೆಲಸವನ್ನ ಮುಗಿಸ್ತಾನೆ. ಹಾಗಾದ್ರೆ ಇಲ್ಲಿ ಎಷ್ಟು ಗಂಟೆ ಮುಂಚಿತವಾಗಿ ಅಂದರೆ 60 ಗಂಟೆ ಮುಂಚಿತವಾಗಿ ಅಂತ ಹೇಳಿದ್ದಾರೆ. ಇಲ್ಲಿ ಎಷ್ಟು ಗಂಟೆ ಮುಂಚಿತವಾಗಿದೆ? 2 ಗಂಟೆ. ಹಾಗಾದ್ರೆ ಆ 2ರಿಂದ ಡಿವೈಡ್ ಮಾಡಿದ್ಮೇಲೆ 1 ರೇಷಿಯೋ ಈಕ್ವಲ್ ಟು ಅಥವಾ 1 ಯೂನಿಟ್ ಈಕ್ವಲ್ ಟು ಉತ್ತರ ಸಿಗುತ್ತೆ ನಮಗೆ. ಇಲ್ಲೇ 2 1 2 30 ಇದು 1 ಯೂನಿಟ್ ಇಸ್ ಈಕ್ವಲ್ ಟು 30 ಕೆಲಸಗಳು, ಅಥವಾ 1 ರೇಷಿಯೋ ಇಸ್ ಈಕ್ವಲ್ ಟು 30 ಯೂನಿಟ್ ಅಂತ ಅನ್ಕೊಳ್ರಿ. ಈಗ ಇಲ್ಲಿ 1 ರೇಷಿಯೋ ಇಸ್ ಈಕ್ವಲ್ ಟು 30 ಯೂನಿಟ್. ಇಲ್ಲಿ 1 ರೇಷಿಯೋ, ಇಲ್ಲಿ 3 ರೇಷಿಯೋ ಅಂತದ. 31 30 ಅಂದ್ರೆ 30 ದಿನದಲ್ಲಿ ಮಾಡ್ತಾನೆ. ಟೈಮ್ 30 ದಿನದಲ್ಲಿ. 33 90 ನೋಡ್ರಿ, ಇವನು 90 ದಿನದಲ್ಲಿ ಕೆಲಸವನ್ನ ಮಾಡ್ತಾನೆ ಅಂತ ಅರ್ಥ. ನೋಡ್ರಿ 31 30 33 90. ಇವನು ಎ ಅಂತಕ್ಕಂಥವನು ಕೆಲಸವನ್ನ 30 ದಿನದಲ್ಲಿ ಮಾಡ್ತಾನೆ. ಬಿ ಅಂತಕ್ಕಂಥವನು ಅದೇ ಕೆಲಸವನ್ನ 90 ದಿನದಲ್ಲಿ ಮಾಡ್ತಾನೆ. ನೋಡ್ರಿ ಇವನಿಗಿಂತ ಎಯು ಬಿಗಿಂತ 3 ಪಟ್ಟು ಹೆಚ್ಚು ಸಾಮರ್ಥ್ಯ ಅದ. ಹೌದು ತಾನೆ? ಹೆಚ್ಚು ಸಾಮರ್ಥ್ಯ ಇದೆ ತಾನೆ. ಇಲ್ಲಿ ಸಂಖ್ಯೆ 30 ಇರ್ಬೋದು, ಆದ್ರೆ ಟೈಮು ಅವನು ಕಡಿಮೆ ಸಮಯವನ್ನು ತೆಗೆದುಕೊಳ್ಳಿ. ಯಾಕೆ ಕಡಿಮೆ ಸಮಯ ತೆಗೆದುಕೊಳ್ತಾನೆ ಅಂದ್ರೆ ಅವನು ಸಾಮರ್ಥ್ಯ ಜಾಸ್ತಿ ಅದ. ಇವನು 90 ದಿನದಲ್ಲಿ ಮಾಡ್ತಕ್ಕಂಥ ಕೆಲಸವನ್ನ ಇವನು 30 ದಿನದಲ್ಲಿ ಮಾಡ್ತಾನೆ. ಅದಕ್ಕೋಸ್ಕರ 3:1 ಅದು. ಇದು ಎಫಿಷಿಯನ್ಸಿ. ನಾನು ಹಚ್ಕೊಂಡಿರೋದಿಲ್ಲಿ ಟೈಮ್ ರೇಷಿಯೋ. ಹೌದಾ? ಎಸ್. ಈಗ ನಾವು ಸಿಂಪಲ್ ಆಗಿ ಮಾಡ್ಬೋದಲ್ಲ. ಒಬ್ಬ ವ್ಯಕ್ತಿ ಎ ವ್ಯಕ್ತಿ 30 ದಿನದಲ್ಲಿ ಮಾಡಿದ್ರೆ, ಬಿ ವ್ಯಕ್ತಿ 90 ದಿನದಲ್ಲಿ ಮಾಡಿದ್ರೆ ಅವರಿಬ್ರು ಕೂಡಿ ಎಷ್ಟು ದಿನದಲ್ಲಿ ಮಾಡ್ತಾರೆ? ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಆ ಸೂತ್ರ ಮುಖಾಂತರ ಮಾಡ್ಬೋದಲ್ಲ ನಾವು. ಎಸ್. ಎ ಇಂಟು ಬಿ. ಎ ಇಂಟು ಬಿ ಅಂದ್ರೆ 30 ಇಂಟು 90 ಡಿವೈಡೆಡ್ ಬೈ ಎ ಪ್ಲಸ್ ಬಿ. ನಾನು LCM ಮೆಥಡ್ ಅಲ್ಲಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನಿಮ್ಗೆ ಹೇಳಿ ನಾನು ಯಾವಾಗ ಇಬ್ಬರೇ ವ್ಯಕ್ತಿಗಳದ್ದು ಕೇಳಿದ್ರೆ, ಎ ಮತ್ತು ಬಿ ಅಂತಕ್ಕಂಥ ಇಬ್ಬರೇ ವ್ಯಕ್ತಿ ಕೇಳ್ತಂದ್ರೆ ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಫಾರ್ಮುಲಾ ಮಾಡಿಬಿಡಿ, ಈಸಿಯಾಗಿ ನಿಮ್ಗೆ ಉತ್ತರ ಸಿಗುತ್ತೆ. ಎ ಪ್ಲಸ್ ಬಿ ಇವೆರಡು ಕೂಡಿಸಿದ್ರೆ ಎಷ್ಟಾಗುತ್ತೆ? 120 ಆಯಿತು. ಈ 0 ಕ್ಯಾನ್ಸಲ್, ಈ 0 ಕ್ಯಾನ್ಸಲ್. 3 1 3 4. ಹೌದಾ? ಮತ್ತೆ 4 ಮಗ್ಗಲಿ 2 2 2 45 2 45 ಎಷ್ಟು ಉಳಿತು? 45 ಡಿವೈಡೆಡ್ ಬೈ 2 ಬಂತು.
ಹೌದಾ? 2 4 8 1 ಉಳಿತು 10 10 2 ಇಲ್ಲ 10 45 ಡಿವೈಡೆಡ್ ಬೈ 2 ದಿನದಲ್ಲಿ ಆ ಕೆಲಸ ಮಾಡ್ತಾರೆ. ಉತ್ತರದಲ್ಲಿ ಇದಿಲ್ಲ. ಹಾಗಾದ್ರೆ ಏನ್ ಮಾಡ್ಬೇಕಿದ್ರೆ ಪೂರ್ಣಾಂಕದಲ್ಲಿ ಹಚ್ಕೊಳ್ಬೇಕು. ಪೂರ್ಣಾಂಕದಲ್ಲಿ ಹಚ್ಕೊಳ್ಬೇಕಂದ್ರೆ ಇಲ್ಲಿ ಕೆಳಗೆ 2 ಇದೆಯಲ್ಲ, 2 ಕೆಳಗೆ ಹಚ್ಕೊಳ್ರಿ. 2ರ ಮಧ್ಯದಲ್ಲಿ 4 ಬರ್ತಂದ್ರೆ 2 2 4, ಹೌದಾ? ಇದು ಹೋಯ್ತು, 5 ಉಳಿತು. 2ರ ಮೇಲೆ ಮತ್ತೆ 4 ಬರ್ತಂದ್ರೆ 2 2 4, 5 ಇತ್ತು, 4 ಹೋದ್ವು, 2 4 ಅಂತೇಳಿ 4 ಹೋದ್ವು. ಎಷ್ಟು ಉಳಿತು? 1 ಉಳಿತು. ಆ 1 ಮೇಲೆ ಹಚ್ಕೊಂಡ್ಬಿಡಿ. 22.1/2 ದಿನದಲ್ಲಿ ಆ ಕೆಲಸವನ್ನ ಇಬ್ಬರು ಕೂಡಿ ನೋಡ್ರಿ, A ಇಂಟು ಬಿ ಮತ್ತು ಡಿವೈಡೆಡ್ ಬೈ A+B ಅಂತಕ್ಕಂಥ ಒಂದು ಸೂತ್ರ ಮುಖಾಂತರ ಮಾಡಿದಾಗ ಅವರಿಬ್ಬರು ಕೂಡಿ ಮಾಡ್ತಕ್ಕಂಥ ಕೆಲಸದ ಸಮಯ ಸಿಗುತ್ತೆ. ಎಷ್ಟು ದಿನದಲ್ಲಿ? 22.1/2 ದಿನದಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸ್ತಾರೆ. ಆಯ್ಕೆಯಲ್ಲಿ ಇದೆನಾ? ಎಸ್, ದ ರೈಟ್ ಆನ್ಸರ್ ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ. 22.1/2 ದಿನದಲ್ಲಿ ಆ ಕೆಲಸವನ್ನ ಮಾಡ್ತಾರೆ. ನೋಡ್ರಿ, ಮೊದಲು ನಾವಿಲ್ಲಿ ಏನ್ ಮಾಡಬೇಕು? ಟೈಮ್ ರೇಷಿಯೋ ಈಸಿಯಾಗಿ ಸಿಕ್ಬಿಡ್ತದೆ. 3:1, 1:3. ಇವನು ಎಷ್ಟು ದಿನದಲ್ಲಿ ಕೆಲಸ ಮಾಡ್ತಾನೆ? 1 ದಿನದಲ್ಲಿ. ಇವನು 3 ದಿನದಲ್ಲಿ ಕೆಲಸ ಮಾಡ್ತಾನೆ. ಹಾಗಾದ್ರೆ ಎಷ್ಟು ದಿನ ಕಡಿಮೆ ಆಗ್ತವೆ? 2 ದಿನ ಕಡಿಮೆ ಆಗ್ತವೆ. ಇಲ್ಲಿ 60 ದಿನ ಕಡಿಮೆ ಅಂದರೆ ಹಾಗಾದ್ರೆ 2 ರೇಷಿಯೋ ಈಕ್ವಲ್ ಟು 60 ದಿನ ಅಂದ್ರೆ 1 ರೇಷಿಯೋ ಈಕ್ವಲ್ ಟು ಎಷ್ಟಾಯ್ತು? 30 ದಿನ ಆಯ್ತು. 1 ರೇಷಿಯೋ 30 ಆಗ್ತದೆ, 30 ಅಂದ್ರೆ 30 ದಿನದಲ್ಲಿ 3 ರೇಷಿಯೋ ಈಕ್ವಲ್ ಟು 33 90 ದಿನದಲ್ಲಿ. ಎ ಯು 30 ದಿನದಲ್ಲಿ ಕೆಲಸ ಮಾಡ್ತಾನೆ, ಬಿ ಯು 90 ದಿನದಲ್ಲಿ ಕೆಲಸ ಮಾಡ್ತಾನೆ. ಹಾಗಾದ್ರೆ ಅವರಿಬ್ಬರು ಕೆಲಸ ಮಾಡ್ಲಿಕ್ಕೆ 22.5 ದಿನದಲ್ಲಿ ಆ ಕೆಲಸವನ್ನ ಮಾಡಿ ಮುಗಿಸ್ತಾರೆ. ಸಿಂಪಲ್, ಕ್ಲಿಯರ್? ಎಸ್, ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 4. ಕೆಳಗೆ ಕೊಟ್ಟ ಚಿತ್ರವನ್ನ ಅಧ್ಯಯನ ಮಾಡಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ನೋಡ್ರಿ, ಇಲ್ಲಿ ಒಂದು ಕೋಷ್ಟಕ, ಒಂದು ಚಿತ್ರಗಳನ್ನ ಕೊಟ್ಟಿದ್ರೆ, ಒಂದು ಚೌಕ ಕೊಟ್ಟಿದ್ರೆ, ಒಂದು ಸರ್ಕಲ್ ಕೊಟ್ಟಿದ್ರೆ, ಒಂದು ಟ್ರಯಾಂಗಲ್ ಕೊಟ್ಟಿದ್ರೆ, ಇದನ್ನ ಅಧ್ಯಯನ ಮಾಡ್ಬೇಕಂತೆ. ಏನು ಅಧ್ಯಯನ ಮಾಡೋದು ದೊಡ್ಡದಾಗಿ ಏನಿಲ್ಲ. ಈ ಸಂಖ್ಯೆ ಒಳಗಡೆ, ಈ ಒಂದು ಆಕೃತಿ ಒಳಗಡೆ, ಚೌಕ ಅಥವಾ ಆಯತದ ಒಳಗಡೆ ಬರ್ತಕ್ಕಂಥವ್ರು ಉದ್ಯೋಗದಲ್ಲಿರುವ ಜನರನ್ನ ಪ್ರತಿನಿಧಿಸುತ್ತೆ. ಒಂದು ಈಸಿಯಾಗಿ ಅರ್ಥ ಮಾಡ್ಕೊಂಡ್ರಿ. ಎರಡನೇದು, ಈ ವೃತ್ತದ ಒಳಗಡೆ ಬರ್ತಕ್ಕಂಥವ್ರು ನೋಡ್ರಿ, ವೃತ್ತದ ಒಳಗಡೆ ಬರ್ತಕ್ಕಂಥ ಹಿಂದುಳಿದ ಜನರನ್ನ ಪ್ರತಿನಿಧಿಸ್ತಕ್ಕಂಥದ್ದು ಈ ವೃತ್ತದ ಒಳಗಡೆ ಬರ್ತಕ್ಕಂಥ ಜನರ ಸಂಖ್ಯೆ. 2ನೇ ಪಾಯಿಂಟ್ ತಿಳ್ಕೊಂಡ್ರಿ, ಅಧ್ಯಯನ ಮಾಡಿಬಿಟ್ರಿ, ಮುಗಿದೈತಿಷ್ಟೇ. ಈ ಟ್ರಯಾಂಗಲ್ ಅಲ್ಲಿ ಬರ್ತಕ್ಕಂಥವ್ರು ವಿದ್ಯಾವಂತರನ್ನ ಪ್ರತಿನಿಧಿಸ್ತಕ್ಕಂಥದ್ದು ಈ ಟ್ರಯಾಂಗಲ್ ಒಳಗಡೆ ಬರ್ತಕ್ಕಂಥ ಜನರ ಸಂಖ್ಯೆ. ಈ ಟ್ರಯಾಂಗಲ್ ಒಳಗಡೆ ಯಾವ ಬರ್ತಾವು? 8 11 6 3 11 3. ನೋಡ್ರಿ, ಹಿಂದುಳಿದ ಜನರನ್ನ ಪ್ರತಿನಿಧಿಸ್ತಕ್ಕಂಥದ್ದು 11 17 6 3 11. ಉದ್ಯೋಗದಲ್ಲಿ ಜನರನ್ನ ಪ್ರತಿನಿಧಿಸ್ತಕ್ಕಂಥದ್ದು 6 3 6 7. ನೋಡ್ರಿ, ಚೌಕದಲ್ಲಿ ಯಾವ್ಯಾವ ಬರ್ತಾವ ಅವೆಲ್ಲ ಉದ್ಯೋಗ, ಟ್ರಯಾಂಗಲ್ ಅಲ್ಲಿ ಯಾವ ಬರ್ತಾವ ಅವೆಲ್ಲವೂ ವಿದ್ಯಾವಂತರು. ಈ ವೃತ್ತದ ಒಳಗಡೆ ಬರ್ತಕ್ಕಂಥ ಹಿಂದುಳಿದ ಜನ. ಇಷ್ಟು ನಿಮ್ಮ ತಲೆಯಲ್ಲಿ ಬಂತು, ಇಷ್ಟೇ ಸಾಕು. ಕ್ವಶನ್ಗೆ ಹೋಗೋಣ. ಇವಾಗ ಅವ್ರು ಯಾವ ರೀತಿ ಆದ್ರೆ ಕ್ವಶನ್ ಕೇಳಿ ನಾವು ಕರೆಕ್ಟಾಗಿ ಅರ್ಥ ಮಾಡ್ತಕ್ಕಂಥದ್ದು ಕಲ್ತ್ಕೊಳ್ಬೇಕು. ಇಲ್ಲಿ ನೋಡ್ರಿ, ಏನದ, ಎಷ್ಟು ಜನ ವಿದ್ಯಾವಂತರು ಉದ್ಯೋಗದಲ್ಲಿದ್ದಾರೆ? ವಿದ್ಯಾವಂತರು, ಮೊದಲು ವಿದ್ಯಾವಂತರು ತೆಗೆದುಕೊಳ್ಳೋಣ. ವಿದ್ಯಾವಂತರು ಯಾವುದನ್ನ ಪ್ರತಿನಿಧಿಸುತ್ತೆ? ಟ್ರಯಾಂಗಲ್. ಅದ್ರಲ್ಲಿ ಯಾವ್ದಾವು? 8 11 6 3. 8 11 6 3 ಇವರು ವಿದ್ಯಾವಂತರು. ಮುಂದೇನಂತೆ? ಉದ್ಯೋಗದಲ್ಲಿದ್ದಾರೆ. ಉದ್ಯೋಗದಲ್ಲಿ ಅಂತಂದ ತಕ್ಷಣ ಈ ಒಂದು ಚೌಕ ಬಂದ್ಬಿಡುತ್ತೆ. ಉದ್ಯೋಗ ಮತ್ತು ವಿದ್ಯಾವಂತರು ಎರಡೂ ಕೂಡಿಸ್ತಕ್ಕಂಥ ಯಾವ್ದು? 6 3 ಬರ್ತವೆ. ಇವೆರಡೇ ಮಾತ್ರ ಇವರು ವಿದ್ಯಾವಂತರು. ಹೌದು, ವಿದ್ಯಾವಂತರ ಜೊತೆಗೆ ಇವರು ಉದ್ಯೋಗದಲ್ಲಿರ್ತಕ್ಕಂಥವ್ರು ಈ 6 ಮತ್ತು 3 ಈ ಪ್ರದೇಶದಲ್ಲಿ ಬರ್ತಕ್ಕಂಥವ್ರು. ಹಾಗಾದ್ರೆ 6 3 ಎಷ್ಟಾಗುತ್ತೆ? 9 ಜನ ವಿದ್ಯಾವಂತರು ಉದ್ಯೋಗದಲ್ಲಿದ್ದಾರೆ. ಬಟ್ ಇವರು ಉದ್ಯೋಗದಲ್ಲಿ ಇಲ್ಲ. ಯಾಕಂತಂದ್ರೆ ನೋಡ್ರಿ, ಚೌಕ ಬಿಟ್ಟು ಹೊರಗಡೆ ಇದ್ದಾರೆ 11 ಮತ್ತು 8. ಇವರು ವಿದ್ಯಾವಂತರು ಹೌದು, ಆದ್ರೆ ಇವರು ಉದ್ಯೋಗದಲ್ಲಿ ಇಲ್ಲ. ಇವರು 11 ಜನರು. ಮತ್ತೆ ನೋಡ್ರಿ, ಸರ್ಕಲ್ ಒಳಗೆ ಹಿಂದುಳಿದ ಜನರು 11 ಜನರು. ಇವರು ವಿದ್ಯಾವಂತರು, ಇವರು ಹಿಂದುಳಿದವರು ಅಲ್ಲ. ಹೌದಾ? ನಾವು ಅರ್ಥ ಮಾಡ್ಕೊಳ್ಬೇಕು ಅದನ್ನ. ಎಸ್, ದ ರೈಟ್ ಆನ್ಸರ್ ಈ 6 ಮತ್ತು 3 ಉದ್ಯೋಗದಲ್ಲಿದ್ದಾರೆ ಮತ್ತು ವಿದ್ಯಾವಂತರು ಹೌದು. ಹಾಗಾದ್ರೆ 9 ಜನ ರೈಟ್ ಆನ್ಸರ್ ಆಗುತ್ತೆ. ಕ್ಲಿಯರಾ? ಇದು ಅರ್ಥ ಆಯ್ತು? ಎಸ್, ನೆಕ್ಸ್ಟ್ ಕ್ವಶನ್ ನಂಬರ್ 5ಕ್ಕೆ ಬರ್ತೀನಿ. ಕ್ವಶನ್ ನಂಬರ್ 5ರಲ್ಲಿ ನೋಡಿ ಏನಂತಿದ್ರೆ, ಎಷ್ಟು ಹಿಂದುಳಿದ ಅವಿದ್ಯಾವಂತ ಜನ ಉದ್ಯೋಗದಲ್ಲಿದ್ದಾರೆ? ನೋಡ್ರಿ, 3 ಬಂದ್ಬಿಟ್ಟು ಇದರಲ್ಲಿ ಇರ್ಲಿ, ಅವ್ರು ಎಷ್ಟಾದ್ರೂ ಕೇಳಿ. ನೋಡ್ರಿ, ಮೊದಲು ಎಷ್ಟು ಜನ ಹಿಂದುಳಿದ ಅಂತಂದಾಗ ಸರ್ಕಲ್ ಬಂತ ನಮಗೆ. ಈ ಸರ್ಕಲ್ ಯಾವ್ದಾವ? 11 3 17 6. ನೋಡ್ರಿ, 11 3 17 6 ಈ 4 ಸಂಖ್ಯೆಗಳಿದಾವೆ. ಈಗ ಇದೇನದು? ಹಿಂದುಳಿದ. ಅವಿದ್ಯಾವಂತ ಜನ ಅಂತಂದ್ರೆ ವಿದ್ಯಾವಂತರು ಅಲ್ಲ. ಇಲ್ಲಿ ವಿದ್ಯಾವಂತರು ಇದ್ದಾರೆ, ಇವರು ಅಲ್ಲ. ನೋಡ್ರಿ,
ಅವಿದ್ಯಾವಂತರು ಅಂತಂದಾಗ ವಿದ್ಯಾವಂತ ಜನರನ್ನ ಹೊರಗೆ ಹಾಕಬೇಕು. ಅವಿದ್ಯಾವಂತ ಅಂದ್ರೆ ಅನ್ಎಜುಕೇಟೆಡ್, ಇವರು ಎಜುಕೇಟೆಡ್, ಇವರು ಅನ್ಎಜುಕೇಟೆಡ್, ಅವಿದ್ಯಾವಂತರು. ಇಲ್ಲಿ ಬರ್ತಕ್ಕಂಥವ್ರು ಮಾತ್ರ ವಿದ್ಯಾವಂತರು. 17 ಮತ್ತು 6 ಇವರು ಅವಿದ್ಯಾವಂತರು. ಹಾಗಾದ್ರೆ 11 ಮತ್ತು 3 ನಾವು ತೆಗೆದಾಕ್ಬಿಡ್ತೀವಿ. ಯಾವುದನ್ನ? 11 ಮತ್ತು 3 ತೆಗೆದಾಕ್ಬಿಡ್ತೀವಿ. ಯಾಕಂದ್ರೆ ಇವರು 11 ಮತ್ತು 3 ವಿದ್ಯಾವಂತರು. ಉಳಿದಿರ್ತಕ್ಕಂಥ 17 ಮತ್ತು 6 ಇವರು ಅವಿದ್ಯಾವಂತರು. ಹೌದಾ? ಎಸ್, ಅವಿದ್ಯಾವಂತ ಜನ ಉದ್ಯೋಗದಲ್ಲಿದ್ದಾರೆ. ನೋಡ್ರಿ, 17 ಮತ್ತು 6 ಉದ್ಯೋಗದಲ್ಲಿರ್ಬೇಕು. ನೋಡ್ರಿ, 17 ಉದ್ಯೋಗದಲ್ಲಿಲ್ಲ. ನೋಡ್ರಿ, ಚೌಕದಲ್ಲಿ ಬರ್ಬೇಕಲ್ಲ, 17 ಇಲ್ಲ. ಹಾಗಾದ್ರೆ 6 ಮಾತ್ರ ಉದ್ಯೋಗದಲ್ಲಿದ್ದಾರೆ. ದ ರೈಟ್ ಆನ್ಸರ್ 6 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ನೋಡ್ರಿ, ಎಷ್ಟು ಸಿಂಪಲ್ ಆಗಿ ಮಾಡಿದ್ವಿ. 11, 3, 17, 6 ಇದು ಹಿಂದುಳಿದ ಜನ. ಆಯ್ತಾ? ಅದ್ರಲ್ಲಿ ಅವಿದ್ಯಾವಂತ ಅಂದಾಗ ವಿದ್ಯಾವಂತರು ಹೊರಗೆ ತೆಗೆದು ಬಿಡ್ಬೇಕು. ವಿದ್ಯಾವಂತ 11 ಮತ್ತು 3 ವಿದ್ಯಾವಂತರು ಹೊರಗೆ ತೆಗೆದ್ವಿ. 17 ಮತ್ತು 6 ಇವರು ಅವಿದ್ಯಾವಂತ ಜನ. ಅವಿದ್ಯಾವಂತ ಜನ ಉದ್ಯೋಗದಲ್ಲಿರುವವರು ಅಂತ ಕೇಳಿದ್ರು ಅವರು. ನೋಡ್ರಿ, ಉದ್ಯೋಗದಲ್ಲಿದ್ದಾರೆ. ಉದ್ಯೋಗದಲ್ಲಿರ್ತಕ್ಕಂಥವ್ರು 6 ಮಾತ್ರ. 17 ಉದ್ಯೋಗದಲ್ಲಿ ಇಲ್ಲ, ಅವರು ಸಪ್ರೇಟ್ ಇದ್ದಾರೆ. ಹೌದಾ? ಬಟ್ ಇವರು 17 ಜನ ಏನು? ಇವರು ಕೇವಲ ಹಿಂದುಳಿದ ಜನ. ಇವರು ವಿದ್ಯಾವಂತರು ಅಲ್ಲ, ಉದ್ಯೋಗದಲ್ಲಿನಿಲ್ಲ, ಇವರು ಹಿಂದುಳಿದ ಜನ ಮಾತ್ರ. ಹೌದಾ? ಇಲ್ಲಿ ಕೇಳ್ತಕ್ಕಂಥ 5ನೇ ಕ್ವಶನ್ಗೆ ದ ರೈಟ್ ಆನ್ಸರ್ 6 ಈಸ್ ರೈಟ್ ಆನ್ಸರ್. 4ನೇ ಕ್ವಶನ್ಗೆ ಆನ್ಸರ್ 9 ಈಸ್ ಆನ್ಸರ್. ಇಲ್ಲಿ ನೋಡ್ರಿ, 3 ಇದೆ. 6 ಸಂಖ್ಯೆ ಏನಿದೆಯಲ್ಲ ಅದು ವಿದ್ಯಾವಂತರನ್ನು ಸೂಚಿಸಿದೆ, ಉದ್ಯೋಗದಲ್ಲಿರುವವರನ್ನು ಸೂಚಿಸಿದೆ. ಬಟ್ ಇದು 3 ವಿದ್ಯಾವಂತರನ್ನು ಹೌದು, ಉದ್ಯೋಗದಲ್ಲಿರ್ತಕ್ಕಂಥವ್ರನ್ನ ಹೌದು, ಬಟ್ ಅವ್ರು ಹಿಂದುಳಿದವ್ರನ್ನ ಹೌದು. ಹಿಂದುಳಿದವ್ರನ್ನ ಹೌದು, ಉದ್ಯೋಗದಲ್ಲಿರ್ತಕ್ಕಂಥವ್ರನ್ನ ಹೌದು, ವಿದ್ಯಾವಂತರನ್ನ ಹೌದು. ಇದು 3. ಬಟ್ ಅಲ್ಲಿ ಕ್ವಶನ್ ಉದ್ಯೋಗದಲ್ಲಿರೋದು ಕೇಳಿದ್ರಿಂದ ಇವೆರಡನ್ನ ಕೂಡಿಸಿ ಹಚ್ಕೊಳ್ತೀವಿ, 9 ಆಗುತ್ತೆ. ಕ್ಲಿಯರ್? ಅರ್ಥ ಆಯ್ತು? ಎಸ್, ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 6. ಪ್ರಶ್ನಾರ್ಥಕ ಸ್ಥಾನದಲ್ಲಿರುವ ಸಂಖ್ಯೆಯನ್ನ ಕಂಡು ಹಿಡಿಯಿರಿ. ನೋಡ್ರಿ, 2ನೇ ಕ್ವಶನ್ ಇದು ಈ ರೀತಿ ಬಂದಿರತಕ್ಕಂಥದ್ದು. ಈಗಾಗಲೇ ಟ್ರಯಾಂಗಲ್ ಅಲ್ಲಿ ಮಾಡಿದ ಮೊದಲನೇ ಕ್ವಶನ್. 6ನೇ ಕ್ವಶನ್ ಅಲ್ಲಿ ಈ ರೀತಿ ಕೊಟ್ಟಿದ್ದಾರೆ. ಒಂದು ವೃತ್ತ ಕೊಟ್ಟು ಅದರ ಒಳಗಡೆ ಸಂಖ್ಯೆ ಕೊಟ್ಟಿದ್ದಾರೆ. ಅದೇ ಸಂಖ್ಯೆನ ಈಗ ಕಂಡು ಹಿಡಿಬೇಕು ನಾವು. ಇಲ್ಲಿ 4 ಕಡೆ 45, 55, 60, 61, ಆಮೇಲೆ 49, 32, 82, 87 ಅದ. ಇಲ್ಲಿ 37, 12, 79, 65. ಹಾಗಾದ್ರೆ ಇಲ್ಲಿ ಸೆಂಟರ್ ಒಳಗಡೆ, ವೃತ್ತದ ಒಳಗಡೆ ಬರ್ತಕ್ಕಂಥ ಸಂಖ್ಯೆ ಯಾವುದು? ಹೇಳಿದೆ ನಿಮ್ಗೆ ಈಗಾಗಲೇ ನಾನು. ನಂಬರ್ ಸೀರೀಸ್ ಕ್ವಶನ್ಗಳನ್ನ ನಾವು ಮಾಡ್ಬೇಕಾಗಿ ಕುಂತ್ರೆ ತುಂಬಾ ಕಷ್ಟ ಅನಿಸುತ್ತೆ. 1 ಹೆಂಗ್ ಬಂತಿದು? ಇಲ್ಲಿ 1 ಬಂತು, ಇಲ್ಲಿ 4 ಬಂತು, ಇಲ್ಲಿ 9 ಬರ್ಬೋದೇನು? ಕ್ವಶನ್ ಮಾರ್ಕ್ ಇದು ಮತ್ತೆ 7 ಅಂತ ಅಂದ್ಕೊಂಡ್ರಿ. ಹೌದಾ? ಎಸ್, ಇಲ್ಲಿ 9 ಬರ್ಬೋದೇನು ಅನ್ಕೊಂಡ್ಬಿಟ್ರೆ ಉತ್ತರ ತಪ್ಪಾಗ್ಬಿಡುತ್ತೆ. ಅದೇ 9 ಬರಲಿ, ಆದ್ರೆ ಯಾವ ವಿಧಾನದಲ್ಲಿ ಬಂತು? ಇಲ್ಲಿ 1 ಯಾವ ವಿಧಾನದಲ್ಲಿ ಬಂತು, ಅದೇ ರೀತಿ 4 ಯಾವ ವಿಧಾನದಲ್ಲಿ, ಅದೇ ರೀತಿಯಾಗಿ 9 ಬಂದ್ರೆ ನಿಮ್ಮ ಆನ್ಸರ್ ಕರೆಕ್ಟ್. ಬಟ್ ಯಾವ ರೀತಿ ಬಂತಿದು ಅದನ್ನ ನೋಡ್ಕೊಳ್ಬೇಕು. ಎಲ್ಲಿ ನೋಡ್ರಿ, ಇಲ್ಲಿ 1 ಯಾವ ರೀತಿ ಬಂತು ನೋಡ್ತಾ ಹೋಗ್ತೀನಿ. ಈಗ ಇಲ್ಲಿ ನೋಡಿ, 60, 61 ಅದ. 60 ಮತ್ತು 61, 60 ಮತ್ತು 61 ಕೂಡಿಸ್ರೆ ಎಷ್ಟಾಗುತ್ತೆ? 121 ಆಯಿತು. 121 ಆಯ್ತಾ? ಇದ್ರ ಇವೆರಡನ್ನ ಕೂಡಿಸಿದಾಗ ಈಗ ಇವೆರಡು ಕೂಡಿಸ್ರಿ. 55 ಒಂದು 45 ಎಷ್ಟಾಯ್ತು? ಇದು ಎಷ್ಟಾಯ್ತು? 100 ಆಯ್ತು. ನೋಡ್ರಿ, ಈ ಎರಡೂ ಸಂಖ್ಯೆಗಳನ್ನು ನೋಡಿದಾಗ ಒಂದು ನಿಮಗೆ ನೆನಪಿಗೆ ಬರುತ್ತೆ. ಈ ಎರಡೂ ಸಂಖ್ಯೆಗಳು ಏನಿದಾವೆ? ವರ್ಗ ಸಂಖ್ಯೆಗಳು ಇದ್ದಾವೆ. ಇದು 11ರ ವರ್ಗ ಸಂಖ್ಯೆ, ಇದು 10ರ ವರ್ಗ ಸಂಖ್ಯೆ. ಇದು 11ರ ವರ್ಗ ಸಂಖ್ಯೆ, ಇದು 10ರ ವರ್ಗ ಸಂಖ್ಯೆ. 11ರಲ್ಲಿ 10 ಹೋದ್ರೆ ಎಷ್ಟಾಗುತ್ತೆ? 1 ಬರುತ್ತೆ. ಆ 1 ಒಳಗದ. ಇದು ಟ್ರಿಕ್ ಗೊತ್ತಾಯ್ತಾ? ಇಷ್ಟೇ ಇತ್ತನು ಸರ್ ಅಂದ್ಬಿಡ್ತೀರಿ ಇವಾಗ. ಸರ್ ನಮಗೆ ಗೊತ್ತು ಸರ್, ಮಾಡ್ತಿದ್ವಿ. ಎಸ್, ಮಾಡ್ಬೋದು. ಎಸ್, ಈಗ ಇದೇ ಒಂದು ಪ್ಯಾಟರ್ನ್ ಇದಕ್ಕೆ ಅನ್ವಯ ಆಗಬೇಕು. ಈಗ ಏನು ಮಾಡಿದೆ ನಾನು? ಇವೆರಡನ್ನು ಕೂಡಿಸಿದ್ನಲ್ಲ, ಅದೇ ರೀತಿಯಾಗಿ 82 ಒಂದು 87 ಕೂಡಿಸ್ಕೊಳ್ಬೇಕು. 82 ಮತ್ತು 87 ಕೂಡಿಸಿದ್ರೆ ಎಷ್ಟಾಗುತ್ತೆ? 7 2 9 169 ಆಯ್ತಾ? ಎಸ್, 169 ಗೊತ್ತಾಯ್ತು. ಇದು ಯಾವುದರ ವರ್ಗ ಸಂಖ್ಯೆ? ಯಾವುದರ ವರ್ಗಮೂಲ? 13ರ ವರ್ಗಮೂಲ. ಈಗ ನೋಡ್ರಿ, ಇದು 2 1 9 11 ಕೈಲ ಬಂತು 1 3 1 4 4 4 8. ಇದು ಕೂಡ ವರ್ಗಮೂಲ ಗೊತ್ತಾಯ್ತು. ಹಾಗಾದ್ರೆ ಇದು ಯಾವುದರ ವರ್ಗಮೂಲ? ಇದು 13ರ ವರ್ಗಮೂಲ. 9 ಯಾವುದರ ವರ್ಗ? 81 ಯಾವುದರ ವರ್ಗಮೂಲ? 9ರ ವರ್ಗಮೂಲ. ಈಗ 13ರಲ್ಲಿ 9 ಎಷ್ಟಾಯ್ತು? 4 ಬಂತು. ಆ 4 ಒಳಗಡೆ ಬಂತು. ಇವೆರಡಕ್ಕೆ ಸೇಮ್ ಬಂದ್ಮೇಲೆ ಅದೇ ರೀತಿಯಾಗಿ ಇದನ್ನು ಕೂಡ ಮಾಡಿಬಿಟ್ರೆ ಆಯ್ತಲ್ಲ, ಉತ್ತರ ಮುಗಿತಲ್ಲ. ಎಸ್, ಹಾಗಾದ್ರೆ 79 ಒಂದು 65 ಎಷ್ಟಾಗುತ್ತೆ? 5 1 9 14ಕ್ಕೆ 4 ಕೈಲ ಬಂತು 1.
6 1 7 7 7 14 144 ಆಯಿತು. ಆಮೇಲೆ ಇದು 30 1 10 40 ಈ ಒಂದೆರಡು 9 49 ಆಯ್ತಾ. 144 ಯಾವುದರ ವರ್ಗಮೂಲ? 12ರ ವರ್ಗಮೂಲ ಮೈನಸ್ 49 ಯಾವುದರ ವರ್ಗಮೂಲ? 7ರ ವರ್ಗಮೂಲ. 12ರಲ್ಲಿ 7 ಎಷ್ಟಾಗುತ್ತೆ? 5 ಆಗುತ್ತೆ. ಹಾಗಾದರೆ ಪ್ರಶ್ನಾರ್ಥಕ ಚಿಹ್ನೆಯಲ್ಲಿ ಬರಬಹುದಾಗಿರ್ತಕ್ಕಂಥ ಸಂಖ್ಯೆ ಎಷ್ಟು? 5 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಯ್ತು ನೋಡ್ರಿ. ಎಷ್ಟು ಸಿಂಪಲ್ ಅದ. ಇಲ್ಲಿ 1 ಬಂತು, ಇಲ್ಲಿ 4 ಬಂತು, ಇಲ್ಲಿ 9 ಬರ್ಬೋದು ಅಂದ್ರೆ ಉತ್ತರ ಏನಾಗುತ್ತೆ ನಿಮ್ಮದು? ತಪ್ಪಾಗುತ್ತೆ. ದ ರೈಟ್ ಆನ್ಸರ್ ಇವೆರಡನ್ನ ಕೂಡಿಸಿ ಇಲ್ಲಿ ಬರ್ತಕ್ಕಂಥ ವರ್ಗ ಸಂಖ್ಯೆ, ಇಲ್ಲಿ ಬರ್ತಕ್ಕಂಥ ವರ್ಗ ಸಂಖ್ಯೆ, ಅವುಗಳ ವರ್ಗ ಮೂಲಗಳನ್ನ ಮೈನಸ್ ಮಾಡಿದ್ರೆ ಮಿಡಲ್ ಇರ್ತಕ್ಕಂಥ ಸಂಖ್ಯೆ ಬರುತ್ತೆ ನೋಡ್ರಿ. ಇವೆರಡನ್ನ ಕೂಡಿಸಿದ ಮೇಲೆ ಒಂದು ವರ್ಗ ಸಂಖ್ಯೆ ಸಿಕ್ತು, ಇವೆರಡನ್ನ ಕೂಡಿಸಿದ ಮೇಲೆ ಮತ್ತೊಂದು ವರ್ಗ ಸಂಖ್ಯೆ ಸಿಕ್ತು. ಆ ವರ್ಗ ಸಂಖ್ಯೆಗಳ ವರ್ಗ ಮೂಲಗಳ ವ್ಯತ್ಯಾಸ ಮಿಡಲ್ ಇರ್ತಕ್ಕಂಥ ಸಂಖ್ಯೆ ಆಯ್ತು. ಅದೇ ರೀತಿಯಾಗಿ 79 ಮತ್ತು 65 ಕೂಡಿಸಿ 144 ಬಂತು. 144ದ ವರ್ಗ ಸಂಖ್ಯೆ 12. ಈ ಎರಡು ಸಂಖ್ಯೆಗಳನ್ನ ಕೂಡಿಸಿದ್ರೆ 49 ಬಂತು. 49ರ ವರ್ಗ ಸಂಖ್ಯೆ 7 ಆಯಿತು. 12 ಮತ್ತು 7ರಲ್ಲಿ ಮೈನಸ್ ಮಾಡಿದ್ರೆ 5 ಬಂತು. ಹಾಗಾದ್ರೆ ಪ್ರಶ್ನಾರ್ಥಕ ಸ್ಥಾನದಲ್ಲಿ ಬರಬಹುದಾಗಿರ್ತಕ್ಕಂಥ ಸಂಖ್ಯೆ 5 ಈಸ್ ಕರೆಕ್ಟ್ ಆನ್ಸರ್. ಕ್ಲಿಯರ್? ಎಸ್. ಮುಂದಿನ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 7. ಎಕ್ಸಾಮ್ ಪದವನ್ನ 1 2 0 2 3 4 ಸಂಕೇತ ಭಾಷೆಯಲ್ಲಿ ಬರೆದರೆ ರಿಸಲ್ಟ್ ಪದವನ್ನ ಬರೆಯುವ ಸಂಕೇತ ಭಾಷೆ ಹೇಗೆ? ನೋಡ್ರಿ, ತುಂಬಾ ಡಿಫಿಕಲ್ಟ್ ಆಗಿರ್ತಕ್ಕಂಥ ಕೋಡಿಂಗ್ ಡಿಕೋಡಿಂಗ್. ಎಕ್ಸಾಮ್ EXAM 1 2 0 2 3 4 ಅದೇ ರೀತಿಯಾಗಿ ಬರೋ ರಿಸಲ್ಟ್ ಏನಂತ ಬರಿತೀವಿ. ಇಲ್ಲಿ ನೋಡ್ರಿ, ಇಲ್ಲಿ ಒಂದು ಸಂಖ್ಯೆಗೆ ಒಂದು ಅಕ್ಷರಕ್ಕೆ 2 ಸಂಖ್ಯೆಗಳು ತೆಗೆದುಕೊಂಡಾಗ ಇದಕ್ಕೆ 2, ಇದಕ್ಕೆ ಇವೆರಡು ಎಮ್ಗೆ ಉಳ್ಕೊಂಡ್ಬಿಡುತ್ತೆ 1. ಇಲ್ಲ, ಏಕೆ ಒಂದೇ ಇದಂದ್ಮೇಲೆ ಏಕೆ 1 ಬರುತ್ತೆ, ಈಗೂ ಕೂಡ 5 ಒಂದೇ ಬರುತ್ತೆ. ಹಾಗಾದ್ರೆ ಇವೆರಡಕ್ಕೆ ಏನಂತ 2 4 ಬರಬೇಕಾಗಿತ್ತು. 2 2 4. ಇಲ್ಲಿ 5 ಇಲ್ಲ, 5 ಸಂಖ್ಯೆ ಇಲ್ಲ. ಯಾಕೆ ಇದಿಲ್ಲ? ಇದು 5. ನಿಮ್ಗೆ ಹೇಳಿದ್ ನಾನು ಇಜೋಟಿ ಅಂತಕ್ಕಂಥದ್ದು ನೆನಪಿರಬೇಕು. ಇಜೋಟಿ, ಹೌದಾ? ಈ ಕಡೆ ಹಚ್ಕೊಳ್ತೀನಿ ನಿಮಗೆ ಮತ್ತೆ. ಇಜೋಟಿ EJOTY. ಇದ್ರ ಸ್ಥಾನ 5, ಇದ್ರ ಸ್ಥಾನ 10, ಇದ್ರ ಸ್ಥಾನ 15, ಇದ್ರ ಸ್ಥಾನ 20, ಇದ್ರ ಸ್ಥಾನ 25. ಈಗ ಹೆಂಗ್ ಕಂಡುಹಿಡಿಬೇಕು? ಇದ್ರ ಆಜುಬಾಜು ಇರ್ತಕ್ಕಂಥ ಸಂಖ್ಯೆಗಳು ಇದ್ರಲ್ಲಿ ಇರ್ತಾವ. ಈಸಿಯಾಗಿ ಅವ್ರು ನೋಡ್ಕೊಂಡು, ಈಗ ಇಲ್ಲಿ 15 ಓ ಅದ, ಈಗ ಇಲ್ಲಿ ಎಮ್ ಅದ. ಎಮ್ಗ ಮತ್ತು ಓಗ ನಿಯರ್ ಇರುತ್ತೆ. ಜೆ ನಡುವೆ ಬರುತ್ತೆ. JKLMNO ನೋಡ್ರಿ. MNO ಅಂದ್ರೆ ಇದು 15 ಇತ್ತಂತಂದ್ರೆ ಎಮ್ ಎಷ್ಟಿರುತ್ತೆ? 13, 14, 15. MNO 15 ಬಂತ. ಈ ರೀತಿಯಾಗಿ ನಾವು ಆಜುಬಾಜು ಇರ್ತಕ್ಕಂಥ ಸಂಖ್ಯೆಗಳನ್ನ ಕಂಡುಹಿಡ್ಕೊಳ್ಬಹುದು. ಇಲ್ಲಿ ಟಿ ಇಲ್ಲಿ ಡೈರೆಕ್ಟ್ ಅದ 20 ಅಂತ ಹಚ್ಕೊಳ್ಬಹುದು. ಈಗ ಇಲ್ಲಿ ನೋಡ್ರಿ, ಇದ್ದ ಸ್ಥಾನ ಎಷ್ಟದ? ಇಲ್ಲೇ 5 ಅದ, ಹೌದಾ? 5 ಅದ, ಕಾಣುತ್ತೆ ಇದು. ಎಕ್ಸ್ ನೋಡ್ರಿ, XY ಇಲ್ಲಿ 25 ಅಂದ್ಮೇಲೆ ಎಕ್ಸ್ ಎಷ್ಟಾಗುತ್ತೆ? ಇದು 24 ಆಗುತ್ತೆ. ಎದೆಷ್ಟು? 1. ಎಮ್ ಎಷ್ಟು ಬರ್ತಂತ ಹೇಳಿದೆ? 13 ಬರ್ತಂತ ಹೇಳಿದೆ. ಆಕ್ಚುಲಿ ಇವು ಬರಬೇಕಾಗಿತ್ತು, ಅವುಗಳ ಜಾಗದಲ್ಲಿ ಇವು ಬಂದುಬಿಟ್ಟಿದಾವೆ. ಹೆಂಗ ಬಂತು? ಹೌದಾ? ಎಸ್, ಈ ರೀತಿ ಇರ್ಲಿಕ್ಕಿಲ್ಲ. ರಿವರ್ಸ್ ಏನಾದ್ರೂ ಅದಾವೇನು ಅಂದ್ರೆ ಜೆಡ್ಗೆ 1, ವಾಯ್ಗೆ 2, ಎಕ್ಸ್ಗೆ ಈ ರೀತಿಯಾಗಿ ರಿವರ್ಸ್ ಆಗಿ 1 2 ಕೊಟ್ಟಿದ್ದಾರೆ ಅಂತ ನೋಡ್ಕೊಂಡಾಗ ಅದು ಕೂಡ ಬರಲ್ಲ. ಯಾಕೆ ಬರಲ್ಲ ಅಂತಂದಾಗ, ಈ ರಿವರ್ಸ್ ಅಲ್ಲಿ ಬಂದಾಗ ಇದು 5ರ ಸ್ಥಾನವಿಲ್ಲ. ಈಗ ಏನಿರುತ್ತಂತಂದ್ರೆ 26ರಲ್ಲಿ 5 ಹೋದ್ರೆ ಎಷ್ಟು? 27ರಲ್ಲಿ ತೆಗೆದುಕೊಳ್ಬೇಕು. 27ರಲ್ಲಿ ಮೈನಸ್ ಮಾಡ್ತಾ ಹೋದ್ರೆ ರಿವರ್ಸ್ ಸಂಖ್ಯೆಗಳು ಸಿಕ್ಬಿಡ್ತವೆ. ಎಕ್ಸ್ಗೆ 1, ಜೆಡ್ಗೆ 1, ಆಮೇಲೆ ರಿವರ್ಸ್ ಟೋಟಲ್ ಆಗಿ ರಿವರ್ಸ್ ಆಗಿ 1 2 ಜೆಡ್ ಮುಖಾಂತರ 1 2 ಹಾಕಂತ ಹೋದ್ರೆ 27ರಿಂದ ಮೈನಸ್ ಮಾಡಬೇಕು. 27ರಲ್ಲಿ 5 ಹೋದ್ರೆ ಎಷ್ಟಾಗುತ್ತೆ? 22 ಬರುತ್ತೆ, ಹೌದಾ? ಇದು ಹಿಂಗೆ ಕಾಣ್ತಾ ಇಲ್ಲಲ್ಲ? ಎಸ್, 22 ಬರುತ್ತೆ. ಆಮೇಲೆ 27ರಲ್ಲಿ 24 ಹೋದ್ರೆ 3 ಬರುತ್ತೆ. ಆಮೇಲೆ 27ರಲ್ಲಿ 1 ಹೋದ್ರೆ 26 ಬರುತ್ತೆ. ಆಮೇಲೆ 27ರಲ್ಲಿ 14 ಹೋದ್ರೆ 13 ಹೋದ್ರೆ 14 ಬರುತ್ತೆ. ಇವು ರಿವರ್ಸ್ ಆಗಿ ಬಂದಾಗ ಇವುಗಳ ಸಂಖ್ಯೆಗಳು, ಸ್ಥಾನಗಳು, ಹೌದಾ? ಬಟ್ ಅವನು ಇಲ್ಲ ಇದರಲ್ಲಿ. ಇಲ್ಲಿ 22 3 26 13 ಅವು ಕೂಡ ಇಲ್ಲ. ಹಾಗಾದ್ರೆ ಯಾವ ರೀತಿ ಅದ? ಇಲ್ಲಿ ನೋಡಿದಾಗ ನಿಮಗೆ ಒಂದು ಸಾಮ್ಯತೆ ಗೊತ್ತಾಗುತ್ತೆ. ಇವು ಪ್ರೆಸೆಂಟ್ ಇರತಕ್ಕಂಥ ಈ ಸಂಖ್ಯೆಗಳ ಸ್ಥಾನಗಳು 5 24 1 3. ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು 1 2 0 2 3 4. ಏನದ ಸಾಮ್ಯತೆ? ಏನದ ನೋಡಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ. ಏನದ ನೋಡಿ ಹೇಳ್ತೀನಿ ನಾನು.
13 ಇದೆಯಲ್ಲ, 13ರಲ್ಲಿ -1 ಮಾಡ್ರಿ, 12 ಬಂತು ನೋಡ್ರಿ. ಕೊನೆಯ ಸಂಖ್ಯೆ ಮೊದಲಿಟ್ರು, ಏನು ಮಾಡಿದ್ರು? -1 ಕೊನೆಯ ಸಂಖ್ಯೆ ಮೊದಲಿಟ್ರು. ಇಲ್ಲಿ 1 ಇದೆ, 1ರಲ್ಲಿ -1 ಎಷ್ಟಾಯ್ತು? 0 ಬಂತು. ಇಲ್ಲಿ 24 ಇದೆ, 24ರಲ್ಲಿ -1 23 ಬಂತು. 5ರಲ್ಲಿ 4 ಹೋದ್ರೆ 1 ಬಂತು ನೋಡ್ರಿ. ರಿವರ್ಸ್ ಇದ್ದದನ್ನ ಮೊದಲು ಹಚ್ಕೊತ, ಕೊನೆಯ ಸಂಖ್ಯೆನ ಮೊದಲು ಹಚ್ಕೊಳ್ತಾ ಹೋದ್ರು, ಅವುಗಳಲ್ಲಿ -1 ಮಾಡಿದ್ರು, ಮೂಲ ಸ್ಥಾನದಲ್ಲಿ -1 ಮಾಡಿದ್ರು. ಕ್ಲಿಯರ್ ಇದು? ಅದೇ ರೀತಿಯಾಗಿ ಇಲ್ಲಿ ನಾವು ಇವುಗಳ ಮೂಲ ಸ್ಥಾನ ಹಚ್ಕೊಂಡ್ಬಿಡೋಣ. ಆರ್ ಎಲ್ಲಿ ಬರ್ತಾ? PQR ST, R ST. ಹಾಗಾದ್ರೆ 20 ಅಂತಂದ್ರೆ 18 ಇರ್ತೈತಿ. 18, 19 S, 20 T. ಇದೆಷ್ಟು? 5. ST 19. T ಆದ ನಂತರ U, ಇದು 21, ಇದು 20 ಅದ 21. L IJKL ನೋಡ್ರಿ, ಇಲ್ಲಿ J ಬಂತು, K ಬಂತು, K ಆದ ನಂತರ L. ಹಾಗಾದ್ರೆ ಇದೆಷ್ಟಾಯ್ತು? 12 ಆಯ್ತು. T ಇದೆಷ್ಟು? 20. ಇದಾಯ್ತಾ? ಈಗ -1 ಮಾಡ್ಬೇಕಂತ ಇದ್ನ ತಾನೆ, ಅದು ರಿವರ್ಸ್ ಅಲ್ಲಿ ಬರ್ಬೇಕು ಈ ಕಡೆಯಿಂದ. 20ರಲ್ಲಿ -1 ಆದ್ರೆ 19, 12ರಲ್ಲಿ -1 ಆದ್ರೆ 11, 21ರಲ್ಲಿ -1 ಆದ್ರೆ 20, 19ರಲ್ಲಿ -18, 5ರಲ್ಲಿ -1 ಆದ್ರೆ 4, 18ರಲ್ಲಿ -1 ಆದ್ರೆ 17. ದ ರೈಟ್ ಆನ್ಸರ್ ಇದು ಬರ್ಬೇಕು ನೋಡ್ರಿ. ಆಯ್ಕೆಯಲ್ಲಿ ಎಷ್ಟನೇದ್ರಲ್ಲಿದೆ ಆಯ್ಕೆ ಅದು ನೋಡ್ಕೊಳ್ರಿ. 19, 11, 20, 18 ಈ ರೀತಿ ಆಯ್ಕೆ ಇದೆನಾ? 19, 11, 20, 18, 417 ಇದೆಯಲ್ಲ ಆಯ್ಕೆ. ಕರೆಕ್ಟ್ ಆಗಿರ್ತಕ್ಕಂಥದ್ದು ಆಯ್ಕೆ 4 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ ನೋಡ್ರಿ. ಇಷ್ಟು ಇದು ಯಾವ ರೀತಿ ಬಂತು? ಸುಮಾರು ಸರಿ ಇದನ್ನ ಯಾವ ರೀತಿ ಬಂತು ಅಂತೇಳಿ ನೋಡ್ಲಿಕ್ಕೆ ತುಂಬಾ ಟೈಮನ್ನು ತೆಗೆದುಕೊಳ್ಳುತ್ತೆ. ಆದರೆ ಇವೆರಡನ್ನ ನೋಡಿದಾಗ ನಮಗೆ ಸಾಮ್ಯತೆ ಗೊತ್ತಾಗ್ಬಿಡ್ತು. 13 ಇಲ್ಲಿ 12 ಅದ, 1 0 ಅದಾದ್ಮೇಲೆ ಈಸಿಯಾಗಿ ನಾವು ಉತ್ತರ ಕಂಡುಕೊಂಡ್ವಿ, -1 ಮಾಡಿದಾರ ಅಂತೇಳಿ. ಕ್ಲಿಯರ್? ಅರ್ಥ ಆಯ್ತಿದು? ಎಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಕ್ವಶನ್ ನಂಬರ್ 8. 750 ವಿದ್ಯಾರ್ಥಿಗಳಿರುವ ಒಂದು ಕಾಲೇಜಿನಲ್ಲಿ ನೋಡ್ರಿ, ಟೋಟಲ್ ವಿದ್ಯಾರ್ಥಿಗಳೆಷ್ಟು? 750 ಇದ್ದಾರೆ. ಕಾಲೇಜಿನಲ್ಲಿ 100 ಹುಡುಗ ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ. ಹುಡುಗ ವಿದ್ಯಾರ್ಥಿಗಳು ಅಂದ್ರೆ ಬಾಯ್ಸ್. ಏನಂತ? ಸೈನ್ಸ್ ತೆಗೆದುಕೊಂಡು 100 ವಿದ್ಯಾರ್ಥಿಗಳು ಸೈನ್ಸ್ ನೋಡ್ರಿ. ಸೈನ್ಸು ಬಾಯ್ಸ್ ಎಷ್ಟು ಜನ ಇದ್ದಾರೆ ಅಂತ? 100 ಜನ ಇದ್ದಾರೆ. 100 ಜನ ಹುಡುಗ ವಿದ್ಯಾರ್ಥಿ ಬಾಯ್ಸ್ ಸೈನ್ಸ್ ಅನ್ನ ತೆಗೆದುಕೊಂಡಿದ್ದಾರೆ. ವಾಣಿಜ್ಯ ವಿಭಾಗದ 200 ವಿದ್ಯಾರ್ಥಿಗಳಲ್ಲಿ ಕಾಮರ್ಸ್ ಟೋಟಲ್ ಎಷ್ಟು ಜನ ತೆಗೆದುಕೊಂಡು ಕೊಟ್ಟಿದ್ದಾರೆ? ಕಾಮರ್ಸ್ ಟೋಟಲ್ 200 ಜನ ಇದ್ದಾರೆ. ಆ 200 ವಿದ್ಯಾರ್ಥಿಗಳಲ್ಲಿ 80 ವಿದ್ಯಾರ್ಥಿಗಳು ಹುಡುಗಿಯರಿದ್ದಾರೆ, ಗರ್ಲ್ಸ್ ಇದ್ದಾರೆ. ಎಷ್ಟಂತೆ? 80 ವಿದ್ಯಾರ್ಥಿಗಳು ಗರ್ಲ್ಸ್ ಇದ್ದಾರೆ. 80 ಜನ ಗರ್ಲ್ಸ್ ಇದ್ರೆ ಬಾಯ್ಸ್ ಎಷ್ಟಿರ್ತಾರೆ? 120 ಜನ ಇರ್ತಾರೆ. ಟೋಟಲ್ 200 ಜನ ಇರ್ತಾರೆ. ಇದು ಕ್ಲಿಯರ್ ಇದು? ಎಸ್. ಹುಡುಗಿಯರಿದ್ದಾರೆ. 80 ಹುಡುಗಿಯರು ಕಲಾ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ. ಆರ್ಟ್ಸ್ ಎಷ್ಟು ಜನ ಹುಡುಗಿಯರು? 80 ಜನ ಹುಡುಗಿಯರಿದ್ದಾರೆ, ತೆಗೆದುಕೊಂಡಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳಲ್ಲಿ 300 ವಿದ್ಯಾರ್ಥಿಗಳು ಹುಡುಗರಾಗಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳು 750. ಅದರ ಬಾಯ್ಸ್ ಇದ್ದಾರೆ, ಗರ್ಲ್ಸ್ ಇದ್ದಾರೆ. ಟೋಟಲ್ ಬಾಯ್ಸ್ ಕೊಟ್ಟಿದ್ದಾರೆ. ಒಟ್ಟು ವಿದ್ಯಾರ್ಥಿಗಳಲ್ಲಿ 300 ವಿದ್ಯಾರ್ಥಿಗಳು ಹುಡುಗ ವಿದ್ಯಾರ್ಥಿಗಳಿದ್ದಾರೆ. ಬಾಯ್ಸ್ ಎಷ್ಟಿದ್ದಾರೆ? 300 ಜನ ಇದ್ದಾರೆ ಅಂತೆ. ಬಾಯ್ಸ್ 300 ಇರ್ತಂದ್ರೆ ಗರ್ಲ್ಸ್ ಎಷ್ಟು ಜನ ಇರ್ತಾರೆ? ಟೋಟಲ್ 750 450 ಗರ್ಲ್ಸ್ ಇದ್ದಾರೆ ನೋಡ್ರಿ. ಅವ್ರು ಏನೇನು ಕೊಟ್ಟರು ಅದ್ರ ಪ್ರಕಾರ ನಾವು ಹಚ್ಕೊಂಡಿದ್ದೀವಿ. ಅದ್ರ ಪ್ರಕಾರ ಕೂಡ ನಾವು ಕೆಲವೊಂದಿಷ್ಟು ಲೆಕ್ಕಗಳನ್ನ ಮಾಡ್ಕೊಂಡಿದ್ದೀವಿ. ಏನು ಅವ್ರು ಕೊಟ್ಟಿರ್ತಕ್ಕಂಥದ್ದು 750 ಕೊಟ್ಟಿದ್ದಾರೆ, 100 ಕೊಟ್ಟಿದ್ದಾರೆ, 200 ಕೊಟ್ಟಿದ್ದಾರೆ, 80 ಕೊಟ್ಟಿದ್ದಾರೆ, ಇಲ್ಲಿ 80 ಕೊಟ್ಟಿದ್ದಾರೆ. ಇಲ್ಲಿ 750 ಕೊಟ್ಟ ಮೇಲೆ ಇಲ್ಲಿ ಟೋಟಲ್ ವಿದ್ಯಾರ್ಥಿಗಳು 200 ಅಂತ ಕೊಟ್ಟಿದ್ದಾರೆ. 80 ಹುಡುಗಿಯರ ಅಂದಮೇಲೆ 120 ಹುಡುಗರು ಅಂತ ನಾವು ಲೆಕ್ಕ ಮಾಡಿಕೊಂಡು ಹಚ್ಚಿದ್ವಿ. ಆಮೇಲೆ 300 ವಿದ್ಯಾರ್ಥಿಗಳು ಹುಡುಗ ವಿದ್ಯಾರ್ಥಿಗಳು ಬಾಯ್ಸ್ ಇದ್ದಾರೆ ಅಂದಮೇಲೆ 450 ಹುಡುಗಿಯರ ನಾವು ಹಚ್ಕೊಂಡಿದ್ದೀವಿ. ಹೌದಾ? ಎಸ್. ಈಗ ಇಲ್ಲಿ ಗರ್ಲ್ಸ್ ಎಷ್ಟಿದ್ರೆ ಗೊತ್ತಿಲ್ಲ, ಇಲ್ಲಿ ಬಾಯ್ಸ್ ಎಷ್ಟಿದ್ರೆ ಗೊತ್ತಿಲ್ಲ. ಈಸಿಯಾಗಿ ಕಂಡುಹಿಡ್ಕೊಳ್ಬೋದಲ್ಲ. ಹೆಂಗೆ ಕಂಡುಹಿಡ್ಕೊಳ್ಬೋದು? ಇಲ್ಲಿ ಟೋಟಲ್ ಕೊಟ್ಬಿಟ್ಟಿದ್ದಾರೆ. ಟೋಟಲ್ ಹುಡುಗರು 300 ಆಗಬೇಕು. ಇಲ್ಲಿ ಎಷ್ಟು ಜನ ಹುಡುಗರು? 100 ಇದ್ದಾರೆ. ಇಲ್ಲಿ ಎಷ್ಟು ಜನ ಹುಡುಗರು? 120 ಇದೆ. 120 100 ಮತ್ತು 120 ಸೇರಿಸಿ 220 ಆಯ್ತು. ಟೋಟಲ್ ಎಷ್ಟು ಇರಬೇಕು? 300 ಇರಬೇಕು. 220ರಲ್ಲಿ 300ರಲ್ಲಿ 220 ಮೈನಸ್ ಮಾಡಿದ್ರೆ 80 ಜನ ವಿದ್ಯಾರ್ಥಿಗಳು ಆರ್ಟ್ಸ್ ಅನ್ನ ತೆಗೆದುಕೊಂಡಿದ್ದಾರೆ ನೋಡ್ರಿ. 80 ಜನ ವಿದ್ಯಾರ್ಥಿಗಳು ಆರ್ಟ್ಸ್ ತೆಗೆದುಕೊಂಡಿದ್ದಾರೆ. ಇಲ್ಲಿ 120 80 ಜನ ವಿದ್ಯಾರ್ಥಿಗಳು ಕಾಮರ್ಸ್ ತೆಗೆದುಕೊಂಡಿದ್ದಾರೆ. ಈಗ ಇಲ್ಲಿ ಗರ್ಲ್ಸ್ ಎಷ್ಟು? 450. ಇಲ್ಲಿ 80 ಜನರು,
ಇಲ್ಲಿ ಎಷ್ಟು ಜನ ಗರ್ಲ್ಸ್ 80 ಜನ 160 ಆಯ್ತು. ಹಾಗಾದ್ರೆ 450ರಾಗ ಇವೆರಡನ್ನ ಮೈನಸ್ ಮಾಡಿದ್ರೆ ಸೈನ್ಸ್ ತೆಗೆದುಕೊಂಡಿರ್ತಕ್ಕಂಥ ಗರ್ಲ್ಸ್ ಸಿಗ್ತಾರೆ. ಟೋಟಲ್ ಎಷ್ಟು 450. ಆದರೆ ಇಲ್ಲಿ 80 ಇಲ್ಲಿ 80 160 ಮೈನಸ್ ಮಾಡಿದ್ವಿ. ಎಷ್ಟಾಯ್ತು 0 15ರಲ್ಲಿ 6 9 ಕೆಲ ಬಂತು 1 290 ಗರ್ಲ್ಸು ಸೈನ್ಸ್ ತೆಗೆದುಕೊಂಡಿದ್ರು. ನೋಡಿ ಸೈನ್ಸ್ ತುಂಬ ಜನ ತೆಗೆದುಕೊಂಡಿದ್ದಾರೆ. ಇಷ್ಟು ಎಲ್ಲ ದತ್ತಾಂಶಗಳನ್ನು ಕ್ಲಿಯರ್ ಮಾಡಿದ್ವಿ. ಈಗ ಇವು ಎಲ್ಲವನ್ನೂ ಕೂಡಿಸಿದ್ರೆ 750 ಆಗುತ್ತೆ. ಎಲ್ಲವನ್ನೂ ಕೂಡಿಸಿದ್ರೆ ಹೌದಾ, ಎಲ್ಲ ಬಾಯ್ಸ್ ಕೂಡಿಸಿದ್ರೆ ಕೂಡ ಎಷ್ಟಾಗುತ್ತೆ 300 ಆಗುತ್ತೆ. ಎಲ್ಲ ಗರ್ಲ್ಸ್ ಕೂಡಿಸಿದ್ರೆ ಇಲ್ಲಿ 80 80 160 160 290 ಸೇರಿಸಿದ್ರೆ ಎಷ್ಟಾಯ್ತು 450 ಆಯಿತು. ಇಲ್ಲಿ ಕ್ಲಿಯರ್ ಆಯ್ತಾ? ಎಸ್. ಈಗ ಅವ್ರು ಏನು ಕ್ವಶನ್ ಕೇಳಿದರೆ ಆ ಕ್ವಶನ್ಗೆ ಉತ್ತರ ನೀಡ್ತಕ್ಕಂಥದ್ದು ಅತ್ಯಂತ ಸರಳ ಆಗಿಬಿಡುತ್ತೆ. ಏನು ಕೇಳಿದರೆ, ಎಷ್ಟು ವಿದ್ಯಾರ್ಥಿಗಳು ಕಲಾ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ? ಕಲಾ ವಿಭಾಗವನ್ನು ಎಷ್ಟು ವಿದ್ಯಾರ್ಥಿಗಳು ಟೋಟಲ್ ಬಾಯ್ಸು ಮತ್ತು ಗರ್ಲ್ಸು 80 ಜನ ಬಾಯ್ಸು 80 ಜನ ಗರ್ಲ್ಸು 160 ವಿದ್ಯಾರ್ಥಿಗಳು ಕಲಾ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ. ಸಿಂಪಲ್. ಆಯ್ಕೆ 3 ಕರೆಕ್ಟ್ ಆಗಿರ್ತಕ್ಕಂಥದ್ದು. ಎಷ್ಟೊತ್ತು ಬೇಕು ಇದಕ್ಕೆ ಉತ್ತರ ನೀಡಲಿಕ್ಕೆ? ನೆಕ್ಸ್ಟ್ ಎರಡನೇ ಕ್ವಶನ್, ಎಷ್ಟು ವಿದ್ಯಾರ್ಥಿಗಳು ವಿಜ್ಞಾನ ವಿಭಾಗವನ್ನು ತೆಗೆದುಕೊಂಡಿದ್ದಾರೆ? ಸೈನ್ಸ್. ಇಲ್ಲಿ 100 ಇಲ್ಲಿ 290, ಹಾಗಾದ್ರೆ 390 ಸೈನ್ಸ್ ಅನ್ನು ತೆಗೆದುಕೊಂಡಿದ್ದಾರೆ. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಉತ್ತರ ನೀಡಬಹುದು. 390 ಆಯ್ಕೆ 2 ಕರೆಕ್ಟ್ ಆಗಿರ್ತಕ್ಕಂಥ ಉತ್ತರ ಆಗುತ್ತೆ. ಸಿಂಪಲ್ ಆಗಿ ಅವ್ರು ಕೇಳ್ತಕ್ಕಂಥ ಕ್ವಶನ್ಗೆ ಉತ್ತರ ನೀಡಿದ್ವಿ. ಇಲ್ಲಿ 160 ಜನ ಆರ್ಟ್ಸು, 390 ಜನ ಸೈನ್ಸು, 200 ಜನ ಕಾಮರ್ಸು, ಇವು 3 ಕೂಡಿಸಿದ್ರೆ 750 ಆಗ್ತಾರೆ. ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 8 ಮತ್ತು 9 ಆಯಿತು. 10 ಮತ್ತು 11 ಕ್ಲಿಯರ್? ಎಸ್. ನೆಕ್ಸ್ಟ್ ಕ್ವಶನ್ 10 ಮತ್ತು 11. ಕೆಳಗೆ ನೀಡಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. 10 ಮತ್ತು 2 ಕ್ವಶನ್ ಕೇಳಿದರೆ, ಸ್ನೇಹಿತರಾದ PQRSTಯು ಅಡ್ಡ ಸಾಲಿನಲ್ಲಿ ಉತ್ತರಾಭಿಮುಖವಾಗಿ ಕುಳಿತಿದ್ದಾರೆ. ಯಾರ್ಯಾರಂತೆ? PQRSTಯು ಅಂತಕ್ಕಂಥವ್ರು ಉತ್ತರಾಭಿಮುಖವಾಗಿ ಮೇಲ್ಮುಖವಾಗಿ ಕುಂತ್ಕೊಂಡಿದ್ದಾರೆ. ಏನನ್ನು ಕೊಟ್ಟಿದ್ದಾರೆ? ಇವನ ನಂತರ ಬಲಪಕ್ಕದಲ್ಲಿ ಟಿ ಕುಳಿತಿದ್ದಾನೆ. ನೋಡ್ರಿ, ಇವು ಇಲ್ಲಿ ಕುಂತ್ರೆ ಟಿ, ಇವನ್ ಈ ಕಡೆ ಉತ್ತರಕ್ಕೆ ಮುಖ ಮಾಡಿದ್ರೆ ಬಲ ಯಾವ್ದಾಯ್ತು? ಈ ಕಡೆ ಬಲ ಆಗುತ್ತೆ, ಈ ಕಡೆ ಎಡತ್ತೆ. ನಂತರನೇ ಯಾರು ಕುಂತಾರೆ ಅಂದ್ರೆ ಟಿ ಕುಳಿತುಕೊಂಡಿದ್ದಾನೆ. ಹೌದಾ? ಇದು ಅವ್ರು ಕೊಟ್ಟಿರ್ತಕ್ಕಂಥ 1ನೇ ಪ್ಯಾಟರ್ನ್, 1ನೇ ಅವ್ರು ಕೊಟ್ಟಿರ್ತಕ್ಕಂಥ ದತ್ತಾಂಶ. ಎರಡನೇದಲ್ಲಿ ಏನು ಕೊಟ್ಟಿದ್ದಾರೆ? ಪಿನ ಬಲಭಾಗದ 3ನೇವನಾಗಿ ಎಸ್ ಕುಳಿತಿದ್ದಾನೆ. ಎರಡನೇದು ನೋಡ್ರಿ, ಇಲ್ಲಿ ಪಿ ಕುಳಿತುಕೊಂಡ್ರೆ ಬಲ ಅಂದ್ರೆ ಈ ಕಡೆ ತಾನೆ. 1ನೇ ವ್ಯಕ್ತಿ, 2ನೇ ವ್ಯಕ್ತಿ, 3ನೇ ವ್ಯಕ್ತಿ ಯಾರು ಕುಳಿತುಕೊಂಡು? ಎಸ್ ಕುಳಿತುಕೊಂಡು ಈ ರೀತಿ ಕುಂತ್ಕೊಂಡಿದ್ದಾರೆ ಅಂತೆ. ಇವನ ನಂತರದ ಬಲ ಟಿ, ಪಿನ ಬಲಭಾಗಕ್ಕೆ 3ನೇ ವ್ಯಕ್ತಿ ಎಸ್. ಇವರು 2ನೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. 3ನೇದಲ್ಲಿ ಏನು ಕೊಟ್ಟಿದ್ದಾರೆ? ಆರ್ನ ಅಕ್ಕಪಕ್ಕ ಕ್ಯೂ ಮತ್ತು ಎಸ್ ಕುಳಿತುಕೊಂಡಿದ್ದಾರೆ. 3ನೇದಲ್ಲಿ ಏನು ಕೊಟ್ಟಿದ್ದಾರೆ? ಆರ್ನ ಅಕ್ಕ ಮತ್ತು ಪಕ್ಕ ಕ್ಯೂ ಮತ್ತು ಎಸ್. ಹೌದಾ? ಅಥವಾ ಇಲ್ಲಿ ಎಸ್ ಬಂದ್ರೆ ಇಲ್ಲಿ ಕ್ಯೂ. ಇಷ್ಟೇ ಕೊಟ್ಟರವ್ರು, ಬದ್ಲಿ ಏನು ಕೊಟ್ಟಿಲ್ಲ. ಆರನ ಅಕ್ಕಪಕ್ಕ ಕ್ಯೂ ಮತ್ತು ಎಸ್ ಕುಳಿತಿವೆ. ಕ್ಯೂ ಈ ಕಡೆ ಕುಳಿತುಕೊಂಡ್ರೆ ಎಸ್ ಈ ಕಡೆ ಕುಳಿತುಕೊಳ್ತಾನೆ, ಎಸ್ ಈ ಕಡೆ ಕುಳಿತುಕೊಂಡ್ರೆ ಎಸ್ ಈ ಕಡೆ ಕುಳಿತುಕೊಂಡ್ರೆ ಕ್ಯೂ ಈ ಕಡೆ ಕುಳಿತುಕೊಳ್ತಾನೆ. ಇವು 3 ದತ್ತಾಂಶಗಳನ್ನು ಕೊಟ್ಟಿದ್ದಾರೆ. ಇವುಗಳಿಂದ ನಾವು ಸ್ವಲ್ಪ ಮಟ್ಟಿಗೆ ಉತ್ತರ ಕಂಡುಹಿಡ್ಕೊಳ್ಬೋದು. ಆದರೆ ಸ್ವಲ್ಪ ಕ್ವಶನ್ ಅನ್ನು ನೋಡಿದಾಗ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳಕ್ಕಾಗತ್ತೆ. ಎಲ್ಲಿ ನೋಡ್ರಿ ಅರ್ಥ ಆಗುತ್ತೆ ನಮಗೆ? ಇಲ್ಲಿಗ 6 ಸೀಟ್ ಇದೆ. 1 2 3 4 5 6 ಸೀಟ್ ಇದಾವೆ. ಮೊದಲು ಇದು ತೆಗೆದುಕೊಳ್ತೀನಿ. ಇವನ ಪಕ್ಕನೆ ಬಲಭಾಗಕ್ಕೆ ಟಿ. ಹಾಗಾದ್ರೆ ಯು ಇಲ್ಲಿ ಕುಳಿತುಕೊಂಡ್ರೆ ಟಿ ಈ ಪ್ಲೇಸಲ್ಲಿ ಕುಳಿತುಕೊಳ್ತಾನೆ, ಅಥವಾ ಯು ಇಲ್ಲಿ ಕುಳಿತುಕೊಂಡ್ರೆ ಟಿ ಈ ಪ್ಲೇಸಲ್ಲಿ ಕುಳಿತುಕೊಳ್ತಾನೆ, ಅಥವಾ ಯು ಇಲ್ಲಿ ಕುಳಿತುಕೊಂಡ್ರೆ ಟಿ ಈ ಪ್ಲೇಸಲ್ಲಿ ಕುಳಿತುಕೊಳ್ತಾನೆ, ಅಥವಾ ಯು ಇಲ್ಲಿ ಕುಳಿತುಕೊಂಡ್ರೆ ಟಿ ಈ ಪ್ಲೇಸಲ್ಲಿ ಕುಳಿತಾನೆ. ನಾನು ಕೆಳಗೆ ಹಚ್ಕೊಳ್ತಾ ಇದ್ದೀನಿ. ಯು ಇಲ್ಲಿ ಕುಳಿತುಕೊಂಡ್ರೆ ಟಿ ಇಲ್ಲಿ ಕುಳಿತುಕೊಳ್ತಾನೆ. ಯು ಇಲ್ಲಿ ಕುಳಿತುಕೊಳ್ಳೋ ಅವಕಾಶ ಇಲ್ಲ, ಯಾಕಂದ್ರೆ ಟಿ ಇಲ್ಲಿ ಕುಳಿತುಕೊಳ್ಳಕ್ಕೆ ಜಾಗ ಇಲ್ಲ. ಹೌದು ತಾನೆ? ಇವರೆಲ್ಲರೂ ಈ ಕಡೆ ಮುಖ ಮಾಡಿ ಉತ್ತರಕ್ಕೆ ಮುಖ ಮಾಡಿ ಕುಳಿತುಕೊಂಡಿದ್ದಾರೆ. ಯು ಈ 5 ಪ್ಲೇಸಲ್ಲಿ ಬಂದರೆ ಟಿ ಈ 5 ಪ್ಲೇಸಲ್ಲಿ ಬರ್ತಾರೆ. ಇದು ಕ್ಲಿಯರಾ? ಇದು ಎಸ್, ಇದು ಮುಗೀತು. ನೆಕ್ಸ್ಟ್ ಇದಕ್ಕೆ ಬರ್ತೀನಿ ನಾನು. ಪಿಯ ಬಲಭಾಗಕ್ಕೆ 3ನೇ ವ್ಯಕ್ತಿ ಎಸ್. ಪಿ ಇಲ್ಲಿ ಕುಳಿತುಕೊಂಡ ಅಂತ ಇಟ್ಕೊಳ್ರಿ. ಪಿ ಕ್ಯೂ ಎಲ್ಲಿ ಕುಳಿತುಕೊಳ್ಬೇಕು? ಈ ಪ್ಲೇಸ್ ಬಿಟ್ಟು ಈ ಪ್ಲೇಸ್ ಬಿಟ್ಟು ಇಲ್ಲಿ ಕುಳಿತುಕೊಳ್ಬೇಕು. ಕ್ಯೂ ಅಲ್ಲ, ಎಸ್. ಹೌದಾ? ಮುಗಿತೇ ಇದು. ಒಂದು ವೇಳೆ ಪಿ ಇಲ್ಲಿ ಕುಳಿತುಕೊಂಡ್ರೆ ಎಸ್ ಇಲ್ಲಿ ಕುಳಿತುಕೊಳ್ಳ 3ನೇ ವ್ಯಕ್ತಿ, 1ನೇ ವ್ಯಕ್ತಿ, 2ನೇ ವ್ಯಕ್ತಿ, 3ನೇ ವ್ಯಕ್ತಿ. ಅಥವಾ ಪಿ ಇಲ್ಲಿ ಕುಳಿತುಕೊಂಡ್ರೆ ಎಸ್ ಇಲ್ಲಿ ಕುಳಿತುಕೊಳ್ಬೇಕು.
ಹೌದಾ? ಪಿ ಇಲ್ಲಿ ಕುಳಿತುಕೊಳ್ಳೋ ಚಾನ್ಸಸ್ ಇಲ್ಲ. ಯಾಕಂತಂದ್ರೆ ಮುಂದೆ 3 ಪ್ಲೇಸ್ ಆದ್ಮೇಲೆ ಮೂರನೇ ಪ್ಲೇಸ್ ಇಲ್ಲ. ಪಿ ಇಲ್ಲಿ ಕುಳಿತುಕೊಂಡು ಇಟ್ಕೊಳ್ಳಿ. 1 2 3ನೇ ಪ್ಲೇಸ್ ಇಲ್ಲ. ಯಾಕಂದ್ರೆ ಇದು ಎಸ್ ಎ ಲಾಸ್ಟ್ ಆಗುತ್ತೆ ಪಿ. ಹಂಗಾಗಿ ಈ 3 ಪ್ಲೇಸ್ ಅಲ್ಲಿ ಪಿ ಕುಳಿತುಕೊಳ್ಬೇಕು. ಈ 3 ಪ್ಲೇಸ್ ಅಲ್ಲಿ ಎಸ್ ಎಲ್ಲಾದ್ರೂ ಕುಳಿತುಕೊಳ್ಬಹುದು. ಇವರು 3 ಪ್ಲೇಸ್ ಅಲ್ಲಿ ಪಿ ಎಲ್ಲಾದ್ರೂ ಕುಳಿತುಕೊಳ್ಬಹುದು. ಹೌದಾ? ಇದು ಅವ್ರು ಕೊಟ್ಟಿರ್ತಕ್ಕಂಥ 2ನೇ ದತ್ತಾಂಶ. ನೆಕ್ಸ್ಟ್ ಬರ್ತೀನಿ. 6 ಕ್ಯೂ ಮತ್ತು ಎಸ್ ನಡುವೆ. ನೋಡ್ರಿ, ಇಲ್ಲಿ ಎಸ್ ಅದನ, ಎಸ್ ಇದೆ ಅಂತಾನೆ. ಹಾಗಾದ್ರೆ ಇಲ್ಲಿ 6 ಕುಳಿತುಕೊಂಡ್ರೆ ಇಲ್ಲಿ ಕ್ಯೂ ಕುಳಿತುಕೊಳ್ಬಹುದು. ಹೌದಾ? ಕ್ಯೂ ಮತ್ತು ಎಸ್ ನಡುವೆ 6 ಕುಳಿತುಕೊಂಡಿದ್ದಾನೆ. ಹೌದಾ? ಇಲ್ಲಿ ಎಸ್ ಇದೆ ಅಂತಾನೆ. ಹಾಗಾದ್ರೆ ಇಲ್ಲಿ 6 ಕುಳಿತುಕೊಳ್ಬಹುದು, ಇಲ್ಲಿ ಕ್ಯೂ ಕುಳಿತುಕೊಳ್ಬಹುದು. ಕ್ಯೂ ಮತ್ತು ಆರ್ ನಡುವೆ ಎಸ್, ಕ್ಯೂ ಮತ್ತು ಎಸ್ ನಡುವೆ ಆರ್, ಕ್ಯೂ ಮತ್ತು ಎಸ್ ನಡುವೆ ಆರ್. ಅಥವಾ ಆರ್ ಇಲ್ಲಿ ಕುಳಿತುಕೊಳ್ಬಹುದು, ಕ್ಯೂ ಮತ್ತು ಎಸ್ ನಡುವೆ ಆರ್. ನೋಡ್ರಿ, ಕ್ಯೂ ಇಲ್ಲಿ ಬರ್ತಾನೆ, ಎಸ್ ಇಲ್ಲಿ ಬರ್ತಾನೆ, ಆರ್ ಇಲ್ಲಿ ಬರ್ತಾನೆ. ಇದು ಅವ್ರು ಕೊಟ್ಟಿರ್ತಕ್ಕಂಥ 3ನೇ ಸ್ಟೇಟ್ಮೆಂಟ್. ಕೇವಲ ಇಷ್ಟು ನಾನು ಇದು ಹಚ್ಕೊಂಡು ಗೊತ್ತಾಯ್ತಾ? ಕ್ಯೂ ಮತ್ತು ಎಸ್ ನಡುವೆ, ಕ್ಯೂ ಮತ್ತು ಎಸ್ ನಡುವೆ ಆರ್, ಕ್ಯೂ ಮತ್ತು ಎಸ್ ನಡುವೆ ಆರ್, ಕ್ಯೂ ಮತ್ತು ಎಸ್ ನಡುವೆ ಆರ್. ಆಯ್ತಾ? ಮತ್ತೆ ಇದನ್ನ ಬಿಟ್ಟರೆ ಬೇರೆ ಇನ್ನೂ ಒಂದು ಚಾನ್ಸ್ ಅದ. ಎಲ್ಲಿ ಚಾನ್ಸ್ ಅದ? ಇಲ್ಲಿ ನೋಡ್ರಿ, ಇಲ್ಲಿ ಆರ್ ಕುಳಿತುಕೊಂತ ಚಾನ್ಸಸ್ ಇಲ್ಲ. ಇಲ್ಲಿ ಆರ್ ಕುಳಿತುಕೊಂಡು ಅಂತ ಇಟ್ಕೊಡ್ರಿ. ಇಲ್ಲಿ ಎಸ್ ಕುತ್ಕೊಂಡ್ರೆ ಅಥವಾ ಕ್ಯೂ ಇಲ್ಲಿ ಕುಳಿತುಕೊಳ್ಬಹುದು, ಕ್ಯೂ ಇಲ್ಲಿ ಕುಳಿತುಕೊಳ್ಬಹುದು, ಒಂದು ಚಾನ್ಸ್ ಅದ. ನೆಕ್ಸ್ಟ್ ಇಲ್ಲಿ ಎಸ್ ಕುಳಿತುಕೊಳ್ತಕ್ಕ ಚಾನ್ಸಸ್ ಇಲ್ಲ. ಇದು ಕ್ಲಿಯರ್ ಆಯ್ತಾ? ಇದು ಇಲ್ಲಿವರೆಗೆ ಗೊತ್ತಾಯ್ತು. ನೋಡ್ರಿ, ಮತ್ತೆ ಕ್ಯೂ ಬಂದಲ್ಲಿ ಎಸ್ ಆದ್ರೆ ಬರ್ಬೋದು ಅಥವಾ ಎಸ್ ಬಂದಲ್ಲಿ ಕ್ಯೂ ಬರ್ಬೋದು ಅಂತ ಹೇಳ್ತಾ ಇದ್ದೆ. ಇಲ್ಲಿ ನೋಡ್ರಿ, ಇಲ್ಲಿ ಕ್ಯೂ ಬಂದದ. ಕ್ಯೂ ಬಂದಲ್ಲಿ ಎಸ್ ಮತ್ತು ಕ್ಯೂ ನಡುವೆ ಆರ್ ಇದ್ದಾನೆ, ಅಥವಾ ಕ್ಯೂ ಮತ್ತು ಎಸ್ ನಡುವೆ ಆರ್ ಇದ್ದಾನೆ ಅಂತ ಇಲ್ಲಿ ಬರ್ದಿದ್ವಿ. ಇಲ್ಲಿ ಎಸ್ ಮತ್ತು ಕ್ಯೂ ನಡುವೆ ಆರ್ ಬರಲಿಕ್ಕೆ ಬರಲ್ಲ. ಯಾಕಂದ್ರೆ ಇಲ್ಲಿ ಎಸ್ ಬರಲಿಕ್ಕೆ ಚಾನ್ಸಸ್ ಇಲ್ಲ. ಎಸ್ ಈ 3 ಸ್ಥಾನದಲ್ಲಿ ಬರ್ಬೋದು. ಹಾಗಾಗಿ ಇಲ್ಲಿ ಕೂಡ ಬರ್ತಕ್ಕಂಥ ಚಾನ್ಸಸ್ ಇಲ್ಲ. ಕ್ಯೂ ಆರ್ ಎಸ್ ಆಗ್ಬೋದು, ಆರ್ ಕ್ಯೂ ಆರ್ ಎಸ್ ಆಗ್ಬೋದು, ಬಟ್ ಎಸ್ ಆರ್ ಕ್ಯೂ ಬರಲಿಕ್ಕೆ ಚಾನ್ಸಸ್ ಇಲ್ಲ. ಎಸ್ ಈ ಪ್ಲೇಸ್ ಅಲ್ಲಿ ಇಲ್ಲ. ಇಲ್ಲಿ ಕೂಡ ಕ್ಯೂ ಬಂದಲ್ಲಿ ಎಸ್ ಬರಬಹುದು ಅಂತ ಹೇಳಿದೆ. ಕ್ಯೂ ಬಂದಲ್ಲಿ ಎಸ್, ಇಲ್ಲಿ ಎಸ್ ಬರೋ ಚಾನ್ಸಸ್ ಇಲ್ಲ. ಯಾಕಂದ್ರೆ ಎಸ್ ಇಲ್ಲದನ ಇಲ್ಲಿ ಪಿ ಬರಲೇಬೇಕಷ್ಟೇ. ಎಸ್ ಈ 3 ಸ್ಥಾನದಲ್ಲಿರೋದ್ರಿಂದ ಇಲ್ಲಿ ಎಸ್ ಬರೋ ಚಾನ್ಸಸ್ ಇಲ್ಲ. ನೆಕ್ಸ್ಟ್ ಇಲ್ಲಿ ಬರ್ಬೋದು ಕ್ಯೂ, ಇಲ್ಲಿ ಎಸ್ ಬರ್ಬೋದು. ಎಸ್ ಇಲ್ಲಿ ಬಂದ್ರೆ ಇಲ್ಲಿ ಕ್ಯೂ ಬರ್ತಾನೆ, ಅಥವಾ ಎಸ್ ಇಲ್ಲಿ ಬಂದ್ರೆ ಕ್ಯೂ ಇಲ್ಲಿ ಬರ್ತಾನೆ. ಇಷ್ಟು ಇವ್ರು ಕೊಟ್ಟಿರ್ತಕ್ಕಂಥ ದತ್ತಾಂಶ. ಕೇವಲ ಇಷ್ಟೇ ಮುಖಾಂತರ ನಾವು ಉತ್ತರ ಕಂಡಿಡ್ಲಿಕ್ಕೆ ಬರಲ್ಲ. ಈಗ ನಾವು ಕ್ವಶನ್ 1ರಲ್ಲಿ ಹೋಗ್ತೀನಿ ನಾನು. ಕ್ವಶನ್ 1ರಲ್ಲಿ ಏನದ ಅದು ಒಂದು ತೆಗೆದುಕೊಂಡಾಗ ಸ್ವಲ್ಪ ನಮಗೆ ಕ್ಲೀವ್ ಸಿಗುತ್ತೆ. ಏನದ ಒಂದು ನೋಡ್ಕೊಳ್ರಿ. ಎಸ್ಸನ ಅಕ್ಕಪಕ್ಕ ಯಾರು? ಎಸ್ಸನ ಅಕ್ಕಪಕ್ಕ ಯಾರು ಅಂತಂದ್ಮೇಲೆ, ಎಸ್ಸನ ಅಕ್ಕಪಕ್ಕ ಯಾರು ಅಂದ್ಮೇಲೆ ಎಸ್ ಇಲ್ಲಿ ಕುಳಿತುಕೊಳ್ಳಕ್ಕೆ ಚಾನ್ಸಸ್ ಇಲ್ಲ. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಬರಬೇಕಲ್ಲ, ಇಲ್ಲಿ ಕೊನೆಗೆ ಕುಳಿತುಕೊಳ್ಳ ಎಸ್ ಅಂತಿಮವಾಗಿ ಎಡ ತುದಿಗೆ ಕುಳಿತುಕೊಳ್ಳಕ್ಕೆ ಅವಕಾಶ ಇಲ್ಲ. ಹೌದು ತಾನೆ? ಎಸ್ ಇಲ್ಲಿ ಕುಳಿತುಕೊಳ್ಳಕ್ಕಿಲ್ಲ, ಇಲ್ಲಿ ಕುಳಿತುಕೊಳ್ಳಕ್ಕೆ ಇಲ್ಲ. ಯಾಕಂದ್ರೆ ಅಕ್ಕಪಕ್ಕದಲ್ಲಿ ಯಾರು ಅಂತೇಳಿ ಕ್ವಶನ್ ಕೇಳೋದ್ರಿಂದ ಅವನೆಲ್ಲೋ ಮಿಡಲ್ ಅಲ್ಲಿ ಇದ್ದಾನೆ, ಅಕ್ಕಪಕ್ಕದಲ್ಲಿ ಇದ್ದಾರೆ. ಇಲ್ಲಿ ಎಸ್ ಕುತ್ಕೊಂಡ್ರೆ ಅಕ್ಕಪಕ್ಕ ಇಲ್ಲ, ಈ ಸೈಡ್ ಇಲ್ಲ, ಈ ಸೈಡ್ ಕುಂತ್ತಾರೆ. ಈ ಸೈಡ್ ಕುಂತ್ಕೊಂಡ್ರೆ ಎಸ್, ಈ ಸೈಡ್ ಇಲ್ಲ, ಈ ಸೈಡ್ ಕುತ್ಕೊಳ್ತಾರೆ. ಹಾಗಾದ್ರೆ ಇಲ್ಲಿ ಎಸ್ ಇದ್ದಾನೆ. ಹಾಗಾದ್ರೆ ಇದು ಬರಲ್ಲ. ಯಾವಾಗ ಎಸ್ ಇದು ಬರಲ್ಲ ಅಂದ್ಮೇಲೆ ಇಲ್ಲಿ ಆರ್ ಬರಲ್ಲ, ಇಲ್ಲಿ ಕ್ಯೂ ಬರಲ್ಲ. ಹೌದು ತಾನೆ? ಇಲ್ಲಿ ಆರ್ ಎಸ್ ಕ್ಯೂ ಅಂತ ಹಚ್ಕೊಂಡಿದ್ವಿ ನಾವು. ಇವೆರಡರ ಮಿಡಲ್ ಅಲ್ಲಿ ಎಸ್ ಇಲ್ಲದ ಅಂತೇಳಿ ಅಲ್ಲಿ ಆರ್ ಬರುತ್ತೆ, ಇಲ್ಲಿ ಕ್ಯೂ ಬರುತ್ತೆ. ಎಸ್ ಇಲ್ಲೇ ಬರಲ್ಲ ಅಂದ್ಮೇಲೆ ಆರ್ ಇಲ್ಲಿ ಬರಲ್ಲ, ಇಲ್ಲಿ ಕ್ಯೂ ಬರಲ್ಲ. ಕ್ಲಿಯರ್ ಆಯ್ತಾ? ಈಗ ಇಲ್ಲಿ ಆರ್ ಉಳ್ತಕ್ಕಂಥದ್ದು ಎಷ್ಟು ಪ್ಲೇಸ್? ಕೇವಲ 2 ಪ್ಲೇಸ್ ಅಲ್ಲಿ ಮಾತ್ರ ಆರ್ ಉಳ್ಕೊಂತು. ಹೌದು ತಾನೆ? ಈ 2 ಪ್ಲೇಸ್ ನಮಗೆ ಇಲ್ಲಿ ಆಯ್ಕೆ ಇರ್ತಕ್ಕಂಥ 2 ಆಯ್ಕೆ ನಮ್ಗೆ ಇಲ್ಲಿ ಕನಿಷ್ಠ ಯಾವ್ದಿದೆ? 2 ಆರ್ ಇದೆ. ಪಿ ಇದ್ದು 3 ಸ್ಥಾನದ, ಈ ಕ್ಯೂದು 3 ಸ್ಥಾನದ, ಆರ್ದು 3 ಸ್ಥಾನದ, ಟಿದು 5 ಸ್ಥಾನ, ಯುದು ನೆಕ್ಸ್ಟ್ ಯುದು 5 ಸ್ಥಾನದ, ಎಸ್ ಮಾತ್ರ 2 ಸ್ಥಾನ. ಪಿ ಮತ್ತು ಆರ್ದು 2 ಸ್ಥಾನದ ನಮಗೆ ಆಯ್ಕೆಗಳು ಇದಾವೆ. ಅವೆರಡೇ ತೆಗೆದುಕೊಂಡು ಹೋಗ್ಬೇಕು ಈಗ ನಾವು. ಈಗ ನೋಡ್ರಿ, ಪಿ ಒಂದ್ ವೇಳೆ ಇಲ್ಲಿ ಕುಂತ್ಕೊಂಡ್ರೆ, ಅಲ್ಲ ಆರ್ ಒಂದ್ ವೇಳೆ ಇಲ್ಲಿ ಕುಳಿತುಕೊಂಡ್ರೆ ಉಳಿದೋರ್ ಪ್ಲೇಸ್ ಎಲ್ಲೆಲ್ಲಿ ಬರ್ತವೆ, ಅಥವಾ ಆರ್ ಒಂದ್ ವೇಳೆ ಇಲ್ಲಿ ಕುಳಿತುಕೊಂಡ್ರೆ ಉಳಿದೋರ್ ಪ್ಲೇಸಸ್ ಎಲ್ಲೆಲ್ಲಿ ಬರ್ತವೆ ನೋಡ್ಕೊಂಡ್ಬಿಟ್ಟು ನಾವು ಉತ್ತರ ಕಂಡುಹಿಡ್ಕೊಳ್ಬೇಕು. ನಾವು ಮೊದಲು ಆರ್ ಇಲ್ಲಿ ಕುಳಿತುಕೊಂಡ್ರೆ ಅಂತ ಬರ್ತೀನಿ ನಾನು. ಆರ್ ಎಷ್ಟನೇ ಪ್ಲೇಸ್ ಅಲ್ಲಿ ಕುಳಿತುಕೊಂಡ್ರೆ? ಈ ಪ್ಲೇಸ್ ಅಲ್ಲಿ ಆರ್ ಕುಳಿತುಕೊಂಡ್ರೆ. ಹೌದಾ? ಎಸ್. ಈಗ ನೋಡ್ರಿ, ಆರು ಯಾರ ಮಿಡಲ್ ಕುತ್ಕೊಂಡೆ? ಕ್ಯೂ ಮತ್ತು ಎಸ್ ಮಿಡಲ್ ಅಲ್ಲಿ ಆರ್ ಇದಾನೆ ಅಂದ್ಮೇಲೆ ಇಲ್ಲಿ ಕ್ಯೂ ಬಂದ, ಇಲ್ಲಿ ಎಸ್ ಬಂದ. ಕ್ಯೂ ಮತ್ತು ಆರ್ ನಡುವೆ ಎಸ್ ಕುಳಿತುಕೊಂಡಿದ್ದಾನೆ ಅಂತ ಇಲ್ಲಿ ಹಚ್ಕೊಂಡಿವಿ. ಆಯ್ತಾ? ನೆಕ್ಸ್ಟ್ ಯಾವ್ದದ? ಪಿ ಬಲಕ್ಕೆ ನಂತರ ಎಸ್ ಅದಾನೆ ಅಂತ ಹೇಳಿದ್ವಿ. ಪಿ ಕ್ಯೂ 2ನೇ ಸ್ಥಾನ, ಬಲಕ್ಕೆ ಎಸ್. ಹಾಗಾದ್ರೆ
ಪಿ ಇಲ್ಲಿ ಬಂದರೆ ಬಲಕ್ಕೆ ಎಸ್ ಬಂತು. ಇಲ್ಲಿ ಯಾರ್ಯಾರು ಬಂದರು ಉಳಿದಿರ್ತಕ್ಕಂಥವ್ರು ಇಬ್ಬರು ಯು ಮತ್ತು ಟಿ ಬಂದರು. ಇಬ್ಬರು ಹಚ್ಕೊಂಡ್ಬಿಟ್ಟು ಮುಗಿದು ಹೋಯ್ತು. ಕ್ಲಿಯರ್ ಆಗಿ ಇದು ಬರ್ಬೋದು ಯಾವ ಸ್ಥಾನದಲ್ಲಿ, ಈ ಸ್ಥಾನದಲ್ಲಿದ್ದಾಗ. ಇದನ್ನು ನೋಡ್ತೀನಿ ಈಗ ನಾನು. ಆರ್ ಈ ಸ್ಥಾನದಲ್ಲಿ ಇದ್ನಂತ ಇಟ್ಕೊಳ್ರಿ. ಈ ಸ್ಥಾನದಲ್ಲಿ ಆರ್ ಇದ್ದ. ಹಿಂದೆ ಯಾರು ಬರ್ತಾರ, ಇಲ್ಲಿ ಕ್ಯೂ ಬರ್ತಾನೆ. ಈ ಸ್ಥಾನದಲ್ಲಿ ಯಾರು ಬರ್ತಾರೆ, ಎಸ್ ಬರ್ತಾರೆ. ಎಸ್ ಇಲ್ಲದಂದ್ಮೇಲೆ ಕ್ಯೂ ಪಿ ಇಲ್ಲಿ ಬರ್ತಾನೆ. ಪಿ ಇಲ್ಲಿ ಪಿ ಕ್ಯೂ ಆರ್ ಎಸ್, ಪಿ ಕ್ಯೂ ಆರ್ ಎಸ್. ಉಳಿದಿರ್ತಕ್ಕಂಥ ಪ್ಲೇಸ್ ಇದು ಒಂದು ಉಳಿತು. ಈ ಪ್ಲೇಸಲ್ಲಿ ಯಾರು ಬರಬೇಕು, ಯು ಮತ್ತು ಟಿ ಬರಬೇಕು. ಇಲ್ಲಿ ಯು ಬಂದರೆ ಇಲ್ಲಿ ಟಿ ಬರ್ತಾನೆ. ಬಟ್ ಫಸ್ಟ್ ಸ್ಟೇಟ್ಮೆಂಟ್ ಏನದ, ಯುವನ ಬಲಕ್ಕೇನೆ ಟಿ ಇರಬೇಕು. ಹಾಗಾದ್ರೆ ಯುವನ ಬಲಕ್ಕೆ ಟಿ ಆಗ್ತಾನೇನು, ಇಲ್ಲ. ಹಾಗಾದ್ರೆ ದ ರೈಟ್ ಬರ್ತಕ್ಕಂಥದ್ದು ಯಾವುದು ಸ್ಥಿತಿ, ಇದು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಅರ್ಥ ಆಯ್ತು ನೋಡ್ರಿ. ಇದು ಬರಲ್ಲ. ಈ ಒಂದು ಅರೇಂಜ್ಮೆಂಟ್ ಅಲ್ಲಿ ಅವ್ರು ಕುಂತ್ಕೊಂಡಿದ್ದಾರೆ. ಪಿ ಕ್ಯೂ ಆರ್ ಎಸ್ ಯು ಟಿ ಈ ಅರೇಂಜ್ ಅಲ್ಲಿ ಉತ್ತರಕ್ಕೆ ಅಭಿಮುಖವಾಗಿ ಇವನು ಈ ಕಡೆ ಕುತ್ಕೊಂಡಿದ್ದಾನೆ, ಎಡ ತುದಿಗೆ. ಬಲಕ್ಕೆ ಈ ರೀತಿ ಕುತ್ಕೊಂಡಿದ್ದಾರೆ. ಇವನು ಬಲ ತುದಿಗೆ, ಇವನು ಎಡ ತುದಿಗೆ. ಮಿಡಲ್ ಅಲ್ಲಿ ಇರ್ತಕ್ಕಂಥವ್ರು ಆರ್ ಮತ್ತು ಎಸ್, ಪಿ ಕ್ಯೂ ಆರ್ ಎಸ್ ಯು ಟಿ ಈ ಒಂದು ಮಾದರಿಯಲ್ಲಿ ಅವ್ರು ಕುಳಿತುಕೊಂಡಿದ್ದಾರೆ. ಕ್ಲಿಯರ್ ಆಯ್ತಾ? ಎಸ್. ಈಗ ಅವ್ರು ಕ್ವಶನ್ ಕೇಳಿದ್ದಕ್ಕೆ ಉತ್ತರ ನೀಡೋಣ. ಎಸ್. ಕ್ವಶನ್ ನಂಬರ್ 1 ಏನು ಕೇಳಿದ್ದಾರೆ, ಎಸ್ ನ ಅಕ್ಕಪಕ್ಕದವರು ಯಾರು? ಎಸ್ ನ ಅಕ್ಕಪಕ್ಕದವರು ಆರ್ ಮತ್ತು ಯು ಕರೆಕ್ಟ್ ಆಗಿರ್ತಕ್ಕಂಥದ್ದು. ಆರ್ ಮತ್ತು ಯು ಎಸ್ ನ ಅಕ್ಕಪಕ್ಕ ಕುಳಿತು, ಹೌದು ತಾನೆ? ಎಸ್. ನೆಕ್ಸ್ಟ್ ಕ್ವಶನ್ ನಂಬರ್ 11ಕ್ಕೆ ಬರ್ತೀನಿ. ಟಿ ನ ಸ್ಥಾನವೇನು? ಟಿ ನ ಸ್ಥಾನವೇನು? ಟಿ ಇಲ್ಲಿದ್ದಾನೆ. ಟಿ ಎಲ್ಲಿದ್ದಾನೆ? ಈ ಒಂದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಅಲ್ಲಿ ಬಲ ತುದಿಗೆ ಕುಳಿತುಕೊಂಡಿದ್ದಾನೆ. ಹೌದು, ಬಲಕ್ಕೆ ತಾನೆ ಇದು ಬಲ, ಹೌದು ತಾನೆ? ಇದು ಬಲಗಡೆ ಬಲ ತುದಿಯಲ್ಲಿ ಕುಳಿತುಕೊಂಡಿದ್ದಾನೆ. ಆಯ್ಕೆ 1 ನೋಡ್ರಿ, ಎಸ್ ಮತ್ತು ಯು ನಡುವೆ ಇದ್ದಾನೆ. ಇಲ್ಲ, ಎಸ್ ಮತ್ತು ಯು ನಡುವೆ ಯಾರು ಇಲ್ಲ. ಆಯ್ಕೆ 2 ಮಿಡಲ್ ಅಲ್ಲಿ ಕುಳಿತುಕೊಂಡಿದ್ದಾನೆ. ಇಲ್ಲಿ ಮಿಡಲ್ ಇಲ್ಲ, ಆರ್ ಮತ್ತು ಎಸ್ ಮಿಡಲ್ ಅಲ್ಲಿ ಬರ್ತಾರೆ. ನೆಕ್ಸ್ಟ್ ಎಡ ತುದಿಯ ಕೊನೆಯಲ್ಲಿ ಪಿ ಇದ್ದಾನೆ. 4ನೇಕ್ಕೆ ಬಲ ತುದಿಯ ಕೊನೆಯಲ್ಲಿ, ಎಸ್ ದ ರೈಟ್ ಆನ್ಸರ್, ಬಲ ತುದಿಯ ಕೊನೆಯಲ್ಲಿ ಪಿ ನ ಸ್ಥಾನ ಕರೆಕ್ಟ್ ಅದ ನೋಡ್ರಿ. ಈ ರೀತಿಯಾಗಿ ನಾವು ಸೀಟಿಂಗ್ ಅರೇಂಜ್ಮೆಂಟು ಕೇವಲ ಇವು 3 ಕೊಟ್ಟಿದ್ದಾರೆ, ಸ್ವಲ್ಪ ತೊಂದರೆ ಆಗುತ್ತೆ. ಅವಾಗ ಏನು ಮಾಡ್ಕೊಳ್ಬೇಕು, 1ನೇ ಆಯ್ಕೆಯನ್ನು 1ನೇ ಕ್ವಶನ್ ಅನ್ನು ನೋಡಿದಾಗ ಸ್ವಲ್ಪ ಕ್ಲೂ ಸಿಕ್ತು ನಮಗೆ. ಎಸ್ ಕೊನೆಗೆ ಬರಲ್ಲ ಅಂದಮೇಲೆ ಆರ್ ಇಲ್ಲಿ ಬರಲ್ಲ, ಕ್ಯೂ ಇಲ್ಲಿ ಬರಲ್ಲ. ಉಳಿದಿರ್ತಕ್ಕಂಥದ್ದು ಆರ್ ಮತ್ತು ಆರ್ ಸ್ಥಾನ ಇವೆರಡು ಉಳಿತೇವೆ. ಇವೆರಡುಗಳ ಆಧಾರದ ಮೇಲೆ ಆರ್ ಇಲ್ಲಿ ಹಚ್ಕೊಂಡು ಮಾಡಿದಾಗ ಯಾವ ರೀತಿ ಬರುತ್ತೆ, ಅಥವಾ ಆರ್ ಈ ಪ್ಲೇಸ್ ಅಲ್ಲಿ ಇದ್ದಾಗ ಯಾವ ರೀತಿ ಬರುತ್ತೆ, ಅರೇಂಜ್ಮೆಂಟ್ ನೋಡ್ಕೊಂಡಾಗ ಇದು ಕರೆಕ್ಟ್ ಆಗುತ್ತೆ, ಇದು ರಾಂಗ್ ಆಗುತ್ತೆ. ದ ರೈಟ್ ಆನ್ಸರ್ ಇದು ಆಗುತ್ತೆ. ಇದನ್ನ ಆಧಾರವಾಗಿ ಇಟ್ಕೊಂಡು ಅವ್ರಿಗೆ ಇರ್ತಕ್ಕಂಥ 2 ಕ್ವಶನ್ಗಳಿಗೆ ಉತ್ತರ ಆರಾಮಾಗಿ ನಾವು ನೀಡಬಹುದು. ಕ್ಲಿಯರ್? ಎಸ್ ಸ್ನೇಹಿತರೆ, ನಿನ್ನೆ ನಡೆದಿರ್ತಕ್ಕಂಥ ಈ ಒಂದು KEA ಈ ಒಂದು ಇಲಾಖೆಯವರು ನಡೆಸಿರ್ತಕ್ಕಂಥ ಅಥವಾ ಈ ಒಂದು ಸಂಸ್ಥೆ ನಡೆಸಿರ್ತಕ್ಕಂಥ FDAA ಈ ಪ್ರಶ್ನೆ ಪತ್ರಿಕೆಯಲ್ಲಿನ ಈ 11 ಕ್ವಶನ್ಗಳನ್ನು ನಿಮಗೆ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂತಕ್ಕಂಥ ನನ್ನ ಭಾವನೆ ಇದೆ. ವಿಡಿಯೋ ತುಂಬ ದೊಡ್ಡದಾದ್ರೂ ಚಿಂತೆಯಲ್ಲ, ನಿಮಗೆ ಮನಮುಟ್ಟವಾಗಿ ಹೇಳ್ತಕ್ಕಂಥದ್ದು ನನ್ನ ಒಂದು ಕರ್ತವ್ಯ ಅಂತ ಹೇಳ್ತಾ ಈ ವಿಡಿಯೋನ ನೋಡಿರ್ತಕ್ಕಂಥ ಎಲ್ಲ ಸ್ಪರ್ಧಾರ್ಥಿಗಳು ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚಿಕೊಳ್ಳ್ರಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.